ಈ ಲಾಗ ಎಸ್ಪೆಷಲಿ ಫಾರ್ ಬೈಕ್ ರೈಡರ್ಸ. ಈ ಕ್ಲೈಮೇಟ್ ನೋಡ್ರಿ ಹೆಂಗದ, ಮುಂದೆಲ್ಲ ಕ್ಲೌಡ್ಸ್ ಅನ್ನಾವು ತಗೊಳತ್ತವು, ನಮೂನಿ ಮಳಿ ಆಗಿ ತಗ್ಗಾಗಿ ನೀರು ನಿಂತೈತಿ, ಆದ್ರೂ ಬೈಕ್ ಆರಾಮಾಗಿ ಹೋಗ್ತಾವು. ಆಮೇಲೆ ಇಲ್ಲಿ ನೋಡ್ರಿ ಜಸ್ಟ್ ಫುಲ್ ಡೀಪ್ ಜಂಗಲ್ ಬಂತಿಲ್ಲಿ ಗೈಸ್. ಈಗ ಜಸ್ಟ್ ನಾವು ಕುಂಬ್ಳೇಜ್ ಹೋಮ್ ಸ್ಟೇ ರೀಚ್ ಆದ್ವಿ. ಲೆಟ್ಸ್ ಸ್ಟಾರ್ಟ್. ಇವತ್ತಿಂದ ಲಾಗ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಯಾಕಂದ್ರೆ ನಾನು ಮತ್ತು ಒಂದು 4 ಜನ ಫ್ರೆಂಡ್ಸ್, ಟೋಟಲ್ 5 ಜನ 5 ಬೈಕ್ ತೊಗೊಂಡ ಒಂದು ಪ್ಲೇಸಿಗೆ ಹೊಂಟೇವಿ. ಸೊ ಆ ಪ್ಲೇಸ್ ನಿಮಗೆ ಯಾವಾಗ ಹೋಗಿ ತೋರ್ಸೇನಿ. ಆಮೇಲೆ ನನಗೂ ಭಾಳ ಅಂದ್ರೆ ಭಾಳ ಕ್ಯೂರಿಯಾಸಿಟಿ ಐತಿ ಆ ಪ್ಲೇಸ್ ನೋಡ್ಬೇಕಂತ ಹೇಳಿ. ಸೊ ನಾನು ಇಲ್ಲಿ ತನಕ ಒಂದ್ಸಲನೂ ನೋಡಿಲ್ಲ. ಇಲ್ಲೇ ಕರ್ನಾಟಕದಾಗನ ಅದು ಯಾವ ಡಿಸ್ಟಿಕ್ಪ ಅಂತಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್. ಸೊ 5 ಜನ ಕೂಡಿ 5 ಬೈಕ್ ತೊಗೊಂಡು ಹೊಂಟೇವಿ. ಸೊ ಒಂದು ದಿನ ಅಲ್ಲಿ ಸ್ಟೇ ಐತಿ. ಸ್ಟೇ ಮಾಡಿ ಮರುದಿನ ಎಕ್ಸಾಕ್ಟ್ ಅರೌಂಡ್ 8:30 ಅಥವಾ 9 ಗಂಟೆಗೆ ಹಿಂಗೆ ಬಿಟ್ಟು ಅಲ್ಲಿಂದ ಆ ಪ್ಲೇಸ್ ಹೆಸರು ಯಾವುದಪ್ಪ ಅಂತಂತಂದ್ರೆ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್. ಸೊ ಅಲ್ಲಿ ಬೈಕ್ಸ್ ಅಷ್ಟು ಅಲೋ ಅದಾವು, ಆಮೇಲೆ ಫಾರೆಸ್ಟದ್ದು ಜೀಪ್ಗಳಷ್ಟು ಅಲೋ ಅದಾವು. ಬೇರೆ ಪ್ರೈವೇಟ್ ವೆಹಿಕಲ್ಸು, ಬಸ್ಸುಗಳು, ಟ್ರಕ್ಗಳು ಯಾವ ಅಲೋವಿಲ್ಲ. ಆಮೇಲೆ ನಾವೇನಿಗೆ ಹೊಂಟೇವಲ್ಲ ಭದ್ರಾ ಟೈಗರ್ ರಿಸರ್ವ್ಗೆ. ಸೊ ಅಲ್ಲಿದು ಸ್ಪೆಷಾಲಿಟಿ ಏನಪ್ಪ ಅಂತಂತಂದ್ರೆ 12 ಕಿಲೋಮೀಟರ್ ಬೈಕ್ ರೈಡ್ ಮಾಡೋರಿಗೆ ಕಂಪ್ಲೀಟ್ ಆಫ್ ರೋಡ್ ಐತಿ. ಎಲ್ಲ ರೋಡ ನಿಮಗೆ ಕಾಂಕ್ರೀಟ್ ರೋಡ್, ಡಾಂಬರ್ ರೋಡ್ ಏನೇನೂ ಸಿಗಂಗಿಲ್ಲ ಅಲ್ಲಿ. ಮಸ್ತ್ ಅಂದ್ರೆ ಮಸ್ತ್ ಆಫ್ ರೋಡಿಂಗ್ ಐತಿ. ಆಮೇಲೆ ಕ್ಲೈಮೇಟೂ ಭಾರಿ ಐತಿ. ಈಗ ಮಸ್ತ್ ಮಳೆ ಆಗತೈತಿ. ಆಮೇಲೆ ನಾವಂತೂ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವಿತ್ ವಾಟರ್ ಪ್ರೂಫ್, ಬೇಕಾದಂಗೆ ಮಳೆ ಬಂದ್ರೂ ಬಾಡಿ ಒಳಗೆ ಒಂದು ಹನಿ ನೀರು ಹೋಗಂಗಿಲ್ಲ ಆ ಥರದ್ದೆಲ್ಲ ನಾ ಎಲ್ಲ ಪ್ಯಾಕ್ ಮಾಡ್ಕೊಂಡಿನಿ. ಆಮೇಲೆ ರೈನ್ಕೋಟ್, ಆಮೇಲೆ ರೈಡಿಂಗ್ ಗೇರ್ಸ್, ವಾಟರ್ ಪ್ರೂಫ್ ಶೂಸಿಂಗ್ ಮತ್ತು ವಾಟರ್ ಪ್ರೂಫ್ ಕವರ್. ಸೊ ಹೀಗಾಗಿ ಎಲ್ಲ ಪದ್ಧತಿರಲ್ಲೇ ಮಸ್ತ್ ರೆಡಿ ಆಗೈತಿ ಬ್ಯಾಗೆಲ್ಲ. ನಾನು ಈಗ ರೆಡಿ ಆಗ್ತೇನೆ ಅಂತ. ಸೊ ಭದ್ರಾ ಟೈಗರ್ ರಿಸರ್ವ್ ಇದು ಬೈಕರ್ಸಿಗೆ ಹೇಳಿ ಮಾಡಿಸಿದಂಥ ಪ್ಲೇಸ್, ಎಸ್ಪೆಷಲಿ ಫಾರ್ ಆಫ್ ರೋಡ್ ಮಾಡೋರಿಗೆ. ಎಲ್ಲ ಬಾಯ್ಸ್ ಮತ್ತು ಗರ್ಲ್ಸ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಎಲ್ಲದು ಇನ್ಫಾರ್ಮೇಷನು ಈ ವಿಡಿಯೋದಾಗ ನಾನು ಕೊಡ್ತೀನಿ. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಯಾವುದು ಪಾಸ್ ತೊಗೋಬೇಕು, ಎಲ್ಲಿ ಪಾಸನ್ನು ಬೈ ಮಾಡಬೇಕು, ಆಮೇಲೆ ಪಾಸದ ಪ್ರೈಸ್ ಎಷ್ಟೈತಿ, ಒಂದು ಬೈಕಿಗೆ ಎಷ್ಟು ರೊಕ್ಕ ತೊಗೊತಾರೋ, ಆಮೇಲೆ ಯಾವ್ದು ಮಂತ್ ಒಳಗೆ ಹೋದ್ರೆ ವ್ಯೂ ನೋಡೋಕೆ ಭಾರಿ ಇರ್ತೈತಿ. ಸೊ ಎಲ್ಲ ಡೀಟೇಲ್ ಈ ವಿಡಿಯೋದಾಗ ಎಲ್ಲ ಹೇಳ್ತೀನಿ ಅಂತ. ವಿಡಿಯೋ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿರಿ. ವಿಡಿಯೋ ಮಾತ್ರ ಮಸ್ತ್ ಎಂಜಾಯ್ ಮಾಡ್ತೀರಿ ನೀವು. ಸೊ ನಾ ಈಗ ರೆಡಿ ಆಗ್ತೀನಂತ. ಸೊ ರೆಡಿ ಆಗೋದು ವಿಡಿಯೋ ತೋರಿಸ್ತೀನಿ. ಲೆಟ್ಸ್ ಗೋ. ನಾನಂತೂ ಈಗ ಹಿಂಗೆ ರೆಡಿ ಆಗೀನಿ. ಸೊ ಇದು ರೈಡಿಂಗ್ ಗೇರ್ದ ಪ್ಯಾಂಟ್. ಇದನ್ನು ನಾನು ಡಿಕೆತ್ಲಂದ ತೊಗೊಂಡಿದ್ದು. ಇದು ವಾಟರ್ ರಿಪೆಲೆಂಟ್ ಐತಿ. ವಾಟರ್ ರಿಪೆಲೆಂಟದ ಮೀನಿಂಗ್ ಬೇರೆ, ಆಮೇಲೆ ವಾಟರ್ ಪ್ರೂಫ್ ಮೀನಿಂಗ್ ಬೇರೆ ಐತಿ. ಸೊ ಹೆಲ್ಮೆಟ್ ಇಲ್ಲ ಐತಿ, ಶೂಸ್ ಅದಾವು, ಆಮೇಲೆ ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗೋಣಂತ. ಫಸ್ಟಿಗೆ ಈಗ ಶೂ ಹಾಕೊಳ್ಳೋಣಂತ. ಸೊ ಆಲ್ರೆಡಿ ನಾನು ನಿಮ್ಗೆ ಒಂದು ವಿಡಿಯೋ ಒಳಗೆಲ್ಲ ಹೇಳೇನಿ. ನಾ ಶೂ ಆಮೇಲೆ ಇದಕ್ಕೆ ಬೈಕ್ ಟ್ರಿಪ್ಪಿಗೆ ಹೋಗ್ಬೇಕಾರಣ ಏನೇನು ಕ್ಯಾರಿ ಮಾಡ್ತೀನಿ ಅಂಥೇಳಿ ಎಲ್ಲ ನಿಮಗೆ ಲಾಸ್ಟ್ ವಿಡಿಯೋದಾಗ ಎಲ್ಲ ನಾನು ನಿಮ್ಗೆ ಹೇಳೀನಿ. ಆಮೇಲೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದು ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ದಾಗೂ ಹಾಕಿದ್ದೆ. ಮೋಸ್ಟ್ಲಿ ನೀವು ನೋಡಿರ್ತೀರಿ. ಆ ವಿಡಿಯೋ ನಿಮ್ಗೆ ಲೈಕ್ ಆಗೈತೆ ಅಂತ ಅನ್ಕೊಂಡಿನಿ. ನಾವು ಈಗ ಹೊರಟಿದ್ದ ಪ್ಲೇಸ್ ಏನೈತಲ್ಲ, ನನಗೆ ಭಾಳ ಕ್ಯೂರಿಯಾಸಿಟಿ ಐತಿ. ಈ ಟ್ರಿಪ್ ಆರ್ಗನೈಸ್ ಮಾಡಿದ್ದ ರೋಶ್ನಿ ಫ್ರೆಂಡ್ ಅಕ್ಷಯ್ ಅಂತ ಹೇಳಿ. ಸೊ ಅಕ್ಷಯ್ಗೆ ಒಂದು ಇಲ್ಲಿಂದ ಒಂದು ದೊಡ್ಡ ಥ್ಯಾಂಕ್ಸ್, ಆಮೇಲೆ ಇಲ್ಲಿಂದ ಒಂದು ಹಾಯ್. ಸೊ ಈ ಟ್ರಿಪ್ ಆಲ್ಮೋಸ್ಟ್ ನಾವು 15 ಡೇಸ್ ಹಿಂದ್ಗಡೆನೇ ಪ್ಲ್ಯಾನ್ ಮಾಡಿದ್ವಿ. ಅಕ್ಷಯ್ ಫ್ರೆಂಡ್ಸ್ ಒಂದು 3 ಜನ, ಆಮೇಲೆ ಅಕ್ಷಯ್ ಮತ್ತು ನಾನು, ಟೋಟಲ್ 5 ಮೆಂಬರ್ಸ್. ಟೋಟಲ್ 2 ದಿನ ಸ್ಟೇ ಐತಿದ. ಒಂದು ಚಿಕ್ಕಮಗಳೂರ್ದಾಗನ ಅಲ್ಲಿಂದ ಮುಳ್ಳಯ್ಯನಗಿರಿ ಪಾಸ್ ಆಗಿ ಬಾಬಾ ಬುಡನ್ಗಿರಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ರೆಸಾರ್ಟ್ ಐತಿ, ಕುಂಬ್ಳೇಜ್ ರೆಸಾರ್ಟ್ ಅಂತ ಹೇಳಿ. ಅಂದ್ರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಒಂಥರ ಫೀಲ್ ಹಂಗೆ ಐತಿ. ಸೊ ಅಲ್ಲಿ ಒಂದು ದಿನ ಅಲ್ಲಿ ಸ್ಟೇ ಮಾಡಿದ್ಮೇಲೆ ಮರುದಿನ ಈ ಭದ್ರಾ ಟೈಗರ್ ರಿಸರ್ವ್ ಎಕ್ಸಾಕ್ಟ್ ಮಾರ್ನಿಂಗ್ 9 ಗಂಟೆಗೆ ಬಿಟ್ಟು ಅಲ್ಲಿ ನಾವು ಎಂಟ್ರಿ ಆಗಬೇಕು. ಚೆಕ್ ಪೋಸ್ಟಿಗೆ 2 ಚೆಕ್ ಪೋಸ್ಟ್ ಇರ್ತಾವೆ, ಒಂದು ಎಂಟ್ರಿ ಒಂದು ಎಕ್ಸಿಟ್. ಎಲ್ಲ ಡೀಟೇಲ್ಸನ್ನು ನಿಮ್ಗೆ ಈ ವಿಡಿಯೋದಾಗ ಹೇಳ್ತೇನಂತ. ಈಗ ಮೊದಲು ಶೂ ಹಾಕೊಳ್ಳೋನು. ಸೊ ಎಲ್ಲರೂ ನೀವು ಬೈಕ್ ಟ್ರಿಪ್ ಹೋಗ್ಬೇಕಾಗೈತಂತಂದ್ರೆ ಇವೆಲ್ಲ ಮ್ಯಾಂಡೇಟರಿನ. ಅದಕ್ಕೆ ಅಂತಂದ್ರೆ ನೀವು ಯಾವ ಸ್ಪೀಡ್ದಾಗ ಹೊಂಟಿರ್ತೀರಿ, ನೀವು ಕರೆಕ್ಟಾಗಿ ಹೊಡಿತಿದ್ರು ಬೈಕ್ ಮುಂದೆ ಯಾವ ನನ್ನ ಮಗ ಹೆಂಗೆ ಬಂದು ಅಡ್ಡ ಬರ್ತಾನೋ ಹೇಳಕ್ ಬರಂಗಿಲ್ಲ. ಸೊ ಹಿಂಗಾಗಿ ಹೈ ಆ್ಯಂಕಲ್ ಶೂಸ್, ಹೈ ಆ್ಯಂಕಲ್ ಸಾಕ್ಸು, ವಾಟರ್ ಪ್ರೂಫು ಇದ್ರೆ ಭಾಳ ಚಲೋ. ಮಳೆ ಬಂತಂದ್ರೆ ಮತ್ತೆಲ್ಲ ನಿಮಗೆ ಒಳಗೆ ಶೂಸ್ದಾಗೆಲ್ಲ ನೀರು ಹೋಗಿ ಸುಮಾರು ನಿಮಗೆ ಕಂಫರ್ಟ್ ಇರಂಗಿಲ್ಲ ರೈಡ್ ಮಾಡ್ಬೇಕಾರೆ. ಸೊ ಅದ್ರ ಸಲುವಾಗಿ ವಾಟರ್ ಪ್ರೂಫ್ ಶೂಸ್ ಕ್ಯಾರಿ ಮಾಡ್ರಿ. ಆಮೇಲೆ ರೈನ್ಕೋಟ್,
ಎಲ್ಲ ಒಟ್ಟು ಬ್ಯಾಗ್ ರೆಡಿ ಮಾಡಿ ಎಲ್ಲ ಪ್ರಿಪೇರ್ಡ್ ಇರ್ಬೇಕು ನೋಡ್ರಿ ಟ್ರಿಪ್ ಹೋಗ್ಬೇಕಾದ್ರೆ. ಸುಮ್ಮ ಯಾವ್ದು ನಿಂತು ಬೆಳಿಗ್ಗೆ ರೆಡಿಯಾಗಿ ಹೋಗೋದಿರಂಗಿಲ್ಲ. ಯಾರಿಗೆ ಬೈಕ್ ಕ್ರೇಜ್ ಇರ್ತೈತಿಲ್ಲ, ಬೈಕ್ ರೈಡ್ ಮಾಡೋಕೆ ಕ್ರೇಜ್, ಅವರಿಗೆಲ್ಲ ಇದು ಪ್ರೀ ಪ್ಲಾನ್ಡ್ ಇರ್ತಾರೋ. ಆಮೇಲೆ ಎಲ್ಲರೂ ಒಂದೊಂದು ಕಡೆ ಸಿಗ್ತೀನಿ ಅಂತ ಹೇಳಕತ್ತಾರ. 2 ಜನ ಅಲ್ಲೇ ಟೀನ್ ಫ್ಯಾಕ್ಟ್ರಿ ಬರ್ತಾರಂತ. ನಾ ಇಲ್ಲಿಂದ ಡೈರೆಕ್ಟ್ ಹೋಗಿ ಟೀನ್ ಫ್ಯಾಕ್ಟ್ರಿ ಮುಟ್ಟಾಕ ನನಗೆ ಎಕ್ಸಾಕ್ಟ್ 15 ಮಿನಿಟ್ಸ್ ಬೇಕಾ. ಭದ್ರಾ ಟೈಗರ್ ರಿಸರ್ವ್ ಬಗ್ಗೆ ನೀವು ಕೇಳಿರ್ತೀರಿ ಅಂತ ಅನ್ಕೊಂಡಿನಿ. ಬಟ್ ಇದೇನೈತ್ಲ, ಈ ಲಾಗ ಎಸ್ಪೆಷಲಿ ಫಾರ್ ಬೈಕ್ ರೈಡರ್ಸ್. ಸೊ ಈಗ ಶೂಸ್ ಹಾಕೊಂಡಿನಿ, ರೈಡಿಂಗ್ ಜಾಕೆಟ್ ಒಂದು ಹಾಕೊಂಡು, ಹೆಲ್ಮೆಟ್ ಹಾಕೊಂಡು, ಆಮೇಲೆ ಗೋಪ್ರೋ ಹೆಲ್ಮೆಟಿಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಗ್ಲೌಸ್ ಹಾಕೊಂಡು ರೆಡಿಯಾಗಿ ಇಲ್ಲಿಂದ ಬಿಟ್ಟು ಬಿಡೋಣಂತ. ಆಲ್ರೆಡಿ ಬೈಕಿಗೆ ಬ್ಯಾಗ್ ಎಲ್ಲ ಹಿಂದೆ ಕ್ಯಾರಿಯರ್ಗೆ ಕಟ್ಟಿಬಿಟ್ಟೇನಿ, ವಾಟರ್ ಪ್ರೂಫ್ ಕವರು ಹಾಕೀನಿ. ಬೇಕಾದಂಗೆ ಮಳೆ ಬಂದ್ರೂ ಬ್ಯಾಗ್ ಅಗದಿ ಸೇಫ್ ಇರ್ತೈತಿ. ಓಕೆ, ಸೊ ಹಿಂಗೆ ರೆಡಿ ಆಗೀನಿ. ಇದು ರಾಯಲ್ ಎನ್ಫೀಲ್ಡ್ ರೈಡಿಂಗ್ ಜಾಕೆಟ್. ಈ ಥರ ಇದನ್ನು ಹಾಕೊಂಡು ಆಮೇಲೆ ಎಲ್ಲ ಇದನ್ನು ಫಿಟ್ ಆಗಿ ಈಗ ಹಾಕೊಂಡ್ಬಿಡ್ಬೇಕು. ಯಾಕಂದ್ರೆ ಬೈಕ್ ಮೇಲೆ ಹೋಗ್ಬೇಕಾರೆ ಆಮೇಲೆ ನಿಮಗೆಲ್ಲ ಚೇಂಜ್ ಮಾಡ್ಕೊತ ಕುಂದ್ರಕ್ಕೆ ಆಗಂಗಿಲ್ಲ ಇಂಥವೆಲ್ಲ. ಸೊ ಇದನ್ನ ರೋಶ್ನಿ ಆನ್ಲೈನಾಗ ತೊಗೊಂಡಿದ್ಲ. ಇದ್ರದ್ದು ಐ ಥಿಂಕ್ ಲಾಸ್ಟ್ ವಿಡಿಯೋದಾಗ ಹೇಳೇನಿ ನಿಮಗೆ ಎಲ್ಲಿ ತೊಗೊಂಡಿನಿ, ಇದ್ರ ಪ್ರೈಸ್ ಏನಂತೇಳಿ. ಆಮೇಲೆ ಏರ್ ವೆಂಟಿಲೇಟರ್ ಭಾರಿ ಮಸ್ತ್ ಅದ, ಇದ್ರೊಳಗೆ ಮಸ್ತ್ ಗಾಳಿ ಆಡ್ತೈತಿ, ಶೆಕೆ ಆಗಂಗಿಲ್ಲ ಎಸ್ಪೆಷಲಿ. ಸೊ ರೈಡಿಂಗ್ ಮಾಡ್ಬೇಕಾರೆ ಗ್ಲೌಸ್ ಭಾಳ ಇಂಪಾರ್ಟೆಂಟ್, ಗ್ಲೌಸು ಹಾಕೊಳ್ಳೋಣಂತ. ಆಮೇಲೆ ರೈಡಿಗೆ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಆಲ್ವೇಸ್ ನೀವು ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡಿರಿ, ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಎದಕ್ಕಪ್ಪ ಅಂತಂದ್ರೆ ಸಪೋಸ್ ನೆಟ್ವರ್ಕ್ ಎಲ್ಲರೇ ಹೋಯ್ತಂದ್ರೆ ಆಲ್ರೆಡಿ ಆಫ್ಲೈನ್ ಮ್ಯಾಪ್ಸ್ ನಿಮ್ಮ ಕಡೆ ಡೌನ್ಲೋಡೆಡ್ ಇರ್ತೈತಿ ಮೊಬೈಲ್ದಾಗ. ಸೊ ಆಲ್ವೇಸ್ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡ್ಕೋರಿ ಎಲ್ಲರೇ ಬೈಕ್ ಟ್ರಿಪ್ ಹೋಗ್ಬೇಕಾದ್ರೆ. ಸೊ ನಾ ಅಂತೂ ಈಗ ರೆಡಿ ಆಗೀನಿ. ಈಗ ಹೆಲ್ಮೆಟಿಗೆ ಗೋಪ್ರೋ ಫಿಕ್ಸ್ ಮಾಡೋಣಂತ. ಫಿಕ್ಸ್ ಮಾಡಿದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಈಗ ಟೈಮ್ ಅರೌಂಡ್ ಬೆಳಿಗ್ಗೆ ಎಕ್ಸಾಕ್ಟ್ 4 ಗಂಟೆ ಆಗೈತಿ. ಅಕ್ಷಯ್ ಕಾಲ್ ಮಾಡ್ತೀನಿ ಅಂತಂದ. ಸೊ ಕಾಲ್ ಮಾಡಿದ್ಮೇಲೆ ಇಲ್ಲಿಂದ ಬಿಡ್ಬೇಕು. ಓಕೆ, ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಮುಂದಿಂದ ಏನು ನಾ ಇದು ವಿಡಿಯೋ ತೋರಿಸ್ತೀನಲ್ಲ 12 ಕಿಲೋಮೀಟರ್ದು ಆಫ್ ರೋಡಿಂಗ್ ಅಣ್ಣಾವತೈತಿ. ವಿಡಿಯೋ ನೋಡಿದ್ಮೇಲೆ ನೀವ ಕಮೆಂಟ್ದಾಗ ಕೇಳ್ತೀರಿ ಇದ್ರ ಬಗ್ಗೆ ಏನೇನು ಕ್ವಶನ್ಸ್ ಅದಾವ ಎಲ್ಲ ನೀವು ವಿಡಿಯೋ ನೋಡಿದ್ಮೇಲೆ ಕಂಪ್ಲೀಟ್ ಆಗಿ ಕೇಳ್ರಿ. ಓಕೆ, ಲೆಟ್ ಸ್ಟಾರ್ಟ್. ಗೈಸ್, ಆಲ್ಮೋಸ್ಟ್ ನಾವೀಗ ಬೆಂಗಳೂರು ಸಿಟಿ ದಾಟಿ ಪೂರ್ತಿ ಹೊರಗೆ ಬಂದೇವಿ. ನಡಬರ್ಕಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ ಮಸ್ತ್ ಸ್ವಲ್ಪ ಫ್ರೆಶ್ ಆಗಿ ಈಗ ಹೈವೇಗೆ ಬಂದೇವಿ. ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ದು ಸ್ಟಾಪ್ ಚಿಕ್ಕಮಗಳೂರು ಡಿಸ್ಟಿಕ್ ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ ದಾಟಿ ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ಬಾಬಾ ಬುಡಂಗಿರಿ ಹೋಗ್ಬೇಕಾರೆ 2 ರೋಡ್ ಬರ್ತಾವೆ. ಅಲ್ಲಿ ಕುಂಬ್ಳೇಸ್ ಹೋಮ್ ಸ್ಟೇ ಅಂತ ಹೇಳಿ. ಸೊ ಅಲ್ಲಿ ನಾವೀಗ ಹೋಗಿ ರೀಚ್ ಆಗಬೇಕು. ಆಮೇಲೆ ಬೈಕ್ ರೈಡ್ ಮಾಡೋಕ್ಕಿಂತ ಮುಂಚೆನ ನಾನು ನಿಮಗೆ ಇನ್ನೊಂದು ಸಜೆಷನ್ಸ್ ಕೊಡ್ತೀನಿ. ಏನಪ್ಪ ಅಂತಂದ್ರೆ ಆಲ್ವೇಸ್ ನಿಮ್ದು ಮನಿ ಬಿಡೋಕ್ಕಿಂತ ಮುಂಚೆನ ಬೈಕ್ ಒಳಗೆ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸ್ರಿ, ನಿಮಗೆ ಭಾಳ ಯೂಸ್ ಆಗ್ತೈತಿ. ಯಾಕಂದ್ರೆ ಮುಂಜಾನೆ ಒಂದೊಂದು ಪೆಟ್ರೋಲ್ ಬಂಕ್ ತೆಗ್ದಿರಂಗಿಲ್ಲ. ಸೊ ಅದ್ರ ಸಲುವಾಗಿ ಎಲ್ಲೇ ಹೊಂಟಿದ್ರು ನೀವು ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನೈಟ್ ಅಥವಾ ಮಾರ್ನಿಂಗ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿಟ್ರಿ. ನೋಡ್ರಿ, ಈಗ ಆಲ್ಮೋಸ್ಟ್ ಹೈವೇ ಮೇಲೆ ಬಂದೇವಿ. ಮಸ್ತ್ ಏನೇನು ಟ್ರಾಫಿಕ್ ಇಲ್ಲ, ಕಿರಿಕಿರಿ ಇಲ್ಲ, ಆರಾಮ ಹೊಂಟೈತಿ ಬೈಕ್. ಆಲ್ಮೋಸ್ಟ್ ಎಲ್ಲರೂ 100-120 ಸ್ಪೀಡ್ದಾಗ ಹೊಂಟೀವಿ. ಯಾಕಂದ್ರೆ ನಮಗೆ ಆ ಲೊಕೇಶನ್ ಹೋಗಿ ಜಲ್ದಿ ರೀಚ್ ಆಗಿ ಮಸ್ತ್ ಆರಾಮ ರೆಸ್ಟ್ ಮಾಡೋದೈತಿ ಅಲ್ಲಿ ಹೋಗಿ. ಆಮೇಲೆ ನೈಟ್ ಫೈರ್ ಕ್ಯಾಂಪ್ ಇರ್ತೈತಿ ಹೋಮ್ ಸ್ಟೇ ಒಳಗೆ, ಆರಾಮಲ್ಲಿ ಹೋಗಿ ಎಂಜಾಯ್ ಮಾಡೋದದ. ಸೊ ಹೈವೇ ನೋಡ್ರಿ ಏನು ಮಸ್ತ್ ಫೀಲ್ ಕೊಡತೈತಿ ಬೈಕ್ ರೈಡ್ ಮಾಡ್ಬೇಕಾರೆ. ಹೇಳ್ತೀನಿ, ನಾನು ಹೇಳ್ತೀನಲ್ಲ, ಕಾರ್ ಡ್ರೈವ್ ಮಾಡೋದು ಒಂದು ಮಜಾನ ಬೇರೆ ಇರ್ತೈತಿ. ಬಟ್ ರಿಯಲ್ ಸೋಲ್ ಅದೇನೋ ಅಂತಾರಲ್ಲ, ಬೈಕ್ ಅಲ್ಲ, ಕಾರ್ ಮೂವ್ಸ್ ಓನ್ಲಿ ಬಾಡಿ, ಬೈಕ್ ಮೂವ್ಸ್ ಯುವರ್ ಸೋಲ್ ಅಂತಾರಲ್ಲ. ಸೊ ಹಾಗಾಗಿ ಬೈಕ್ ಮೇಲೆ ರೈಡ್ ಮಾಡೋದು ಹೈವೇ ಮೇಲೆ ಅದು ಫೀಲೇ ಬೇರೆ ಇರ್ತೈತಿ. ಕ್ಲೈಮೇಟ್ ನೋಡ್ರಿ ಹೆಂಗದ, ಮುಂದೆಲ್ಲ ಕ್ಲೌಡ್ಸ್ ಅನ್ನಾವತ್ತು ಕಾಣತ್ತವು. ಆಮೇಲೆ ಮಳೆಗಾಲ ಸೀಸನ್ ಇದು, ಮೊದಲು ಮಳೆ ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ. ಅದ್ರ ಸಲುವಾಗಿನ ಎಲ್ಲ ತೊಗೊಂಡು ನಾವು ರೆಡಿಯಾಗಿ ಈ ಟ್ರಿಪ್ಪಿಗೆ ಹೊಂಟೇವಿ. ಹೈವೇ ಮೇಲೆ ಪೂರ್ತಿ ಖಾಲಿ ಬೆಂಗಳೂರಾಗ ಬೈಕ್ ಹೊಡೆದು ಸಾಕಾಗಿಬಿಟ್ಟಿರ್ತೈತಿ. ಸೊ ಆರಾಮ ಹೈವೇ ಬಂದೇವು ನೋಡ್ರಿ.
ಗೈಸ್ ಈಗ ಜಸ್ಟ್ ನಾವು ಕುಂಬ್ಳೇಸ್ ಹೋಮ್ ಸ್ಟೇ ರೀಚ್ ಆದ್ವಿ. ಎಕ್ಸಾಕ್ಟ್ ಅರೌಂಡ್ ಈಗ 6 o'clock ಆಗೈತಿ ಟೈಮ. ಎಲ್ಲ ಬೈಕ್ಸ್ ನಮ್ಮ ರೂಮ್ ಮುಂದೆ ಹೋಗಿ ನಿಂದ್ರಿಸ್ಬೇಕಂತ ಪ್ಲ್ಯಾನ್ ಮಾಡೀವಿ. ಹಿಂಗಾಗಿ ನಮ್ದೇನಲ್ಲಿ ನಾ ಕೈ ಮಾಡಿ ತೋರ್ಸಕತ್ತೀನಲ್ಲ, ಅಲ್ಲೇ ನಮ್ಮ ರೂಮ್ಸ್ಗಳ 2 ರೂಮ್ ಬುಕ್ ಮಾಡೀವಿ. ಒಂದು ರೂಮ್ದಾಗ 3 ಜನ, ಒಂದು ರೂಮ್ದಾಗ 2 ಜನ. ಸೊ ಇದು ನಂದು ಬೈಕ್ ನೋಡ್ರಿ, ಎಲ್ಲ ವಾಟರ್ ಪ್ರೂಫ್ ಕವರ್ ಹಾಕಿ ಹ್ಯಾಂಗೆಲ್ಲ ರೆಡಿ ಮಾಡಿಬಿಟ್ಟಿವಿ. ಸೊ ಈಗ ಬೈಕ್ ರಿವರ್ಸ್ ತೊಗೊಂಡು ಹೋಗಿ ಎಲ್ಲರೂ ಅಲ್ಲೇ ನಮ್ಮದು ರೂಮ್ ಮುಂದೆ ಹೋಗಿ ಹಚ್ಚಾಕತ್ತೀವಿ. ಅದಕ್ಕೆ ಅಂತಂದ್ರೆ ನೋಡೋರ್ಗೂ ಚಂದ ಕಾಣಲಿ, ಆಮೇಲೆ ನಮಗೂ ಸ್ವಲ್ಪ ನೀಟಾಗಿ ಕಾಣಲಿ ಅಂತೇಳಿ. ಆಮೇಲೆ ಫೋಟೋಸ್ ವಿಡಿಯೋಸ್ ಮಾಡೋಕ್ಕೂ ಭಾಳ ನೀಟಾಗಿ ಕಾಣಿಸ್ತದೆ. ಸೊ ನಾವು ಬೈಕ್ ಟ್ರಿಪ್ ಮಾಡೋರ್ದು ಎಸ್ಪೆಷಲಿ ಇದು ಭಾಳ ಅವ್ರದ್ದು ತಲೆ ಒಳಗೆ ಇರ್ತೈತಿ. ಸಪೋಸಿಂಗ್ ಏನಾರ 5 ಜನ ಅಥವಾ 10 ಜನ ಹೋಗಿದ್ರಂದ್ರೆ ಕರೆಕ್ಟ್ ಒಂದೇ ಪ್ಲೇಸ್ದಾಗನ ಹೋಗಿ ಬೈಕ್ ಎಲ್ಲ ಕಡೆ ಅಂದ್ರೆ ಒಂದೇ ಕಡೆ ಸಾಲ್ಕ ಹಚ್ತಾರೆ. ಹಚ್ಚಿದ ಮೇಲೆ ಅದು ನೋಡ್ಕೋತ ಕುಂದ್ರೋದು ಒಂಥರ ಮಜಾನೇ ಬೇರೆ ಇರ್ತೈತಿ. ಆಮೇಲೆ ನಾ ಎವ್ರಿ ಟೈಮ್ ಬೈಕ್ ಟ್ರಿಪ್ ಮಾಡ್ಬೇಕಾರೆ ನನಗಿದು ಭಾಳ ಲೈಕ್ ಆಕೈತಿ. ಹಿಂಗೆ ಒಂಥರ ನೀಟಾಗಿ ಹೋಗಿ ಅದನ್ನು ಪಾರ್ಕ್ ಮಾಡೋದು, ಆಮೇಲೆ ಫೋಟೋಸ್ ತೊಗೊಳೋದು, ಆಮೇಲೆ ಅದ್ರದ್ದು ವಿಡಿಯೋ ಮಾಡೋದು, ಆಮೇಲೆ ಎಸ್ಪೆಷಲಿ ನೋಡ್ಕೋತ ಕುಂದ್ರೋದಂತೂ ಇನ್ನೂ ಮಜಾ ಅದ್ರದ್ದು ಬೇರೆನೇ ಇರ್ತೈತಿ. ಸೊ ಈಗ ಹೋಮ್ ಸ್ಟೇ ರೀಚ್ ಆಗೀವಿ. ನಾ ಈಗ ಹೋಮ್ ಸ್ಟೇದು ವಿಡಿಯೋ ಏನು ಮಾಡಾಕತ್ತಿಲ್ಲ, ಸೀದಾ ಈಗ ರೂಮ್ದಾಗ ಹೋಗಿ ಮಸ್ತ್ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ನೈಟ್ ಊಟ ಮಾಡಿ ಆರಾಮ ಮಲ್ಕೊಂಡು ನಾಳೆ ಬೆಳಿಗ್ಗೆ ಎದ್ದ ಮೇಲೆ ಸೀದಾ ಭದ್ರಾ ಟೈಗರ್ ರಿಸರ್ವ್ ಚೆಕ್ ಪೋಸ್ಟಿಗೆ ಹೋಗಿ ನಾವು ರೀಚ್ ಆಗಬೇಕು ಮಾರ್ನಿಂಗ್ ವಿದಿನ್ 9:30 ಒಳಗೆ. ಯಾಕಂದ್ರೆ ಮಾರ್ನಿಂಗ್ನ ವ್ಯೂ ನೋಡೋಕೆ ಭಾರಿ ಇರ್ತೈತಿ. ಸೊ ಅದಕ್ಕೆ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡೇ ನಾವೆಲ್ಲ ಇಲ್ಲಿ ಎಕ್ಸಾಕ್ಟ್ ಈವ್ನಿಂಗ್ ರೀಚ್ ಆದ್ವಿ. ಹೋಮ್ ಸ್ಟೇದಾಗನ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಆಮೇಲೆ ನೈಟ್ ಡಿನ್ನರ್ ಎಲ್ಲ ಅವರ ಪ್ರೊವೈಡ್ ಮಾಡ್ತಾರೆ. ಈಗ ಹೋಗಿ ಎಲ್ಲರೂ ಮಸ್ತ್ ರೆಸ್ಟ್ ಮಾಡ್ತೀವಂತ. ಗೈಸ್ ಫೈನಲಿ ಈಗ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಮ್ ಸ್ಟೇ ಒಳಗೆ ಎಲ್ಲರೂ ಬೈಕ್ದ ಬ್ಯಾಗ್ ಎಲ್ಲ ಹಿಂದೆ ಕ್ಯಾರಿಯರ್ಗೆ ಕಟ್ಟಿ ಇಲ್ಲಿಂದ ಬಿಡಾಕತ್ತೀವಿ. ಈ ಹೋಮ್ ಸ್ಟೇದಿಂದ ಭದ್ರಾ ಟೈಗರ್ ರಿಸರ್ವ್ ಜಸ್ಟ್ 12 ಕಿಲೋಮೀಟರ್ಸ್ ಐತಿ. ಸೊ ಹೀಗಾಗಿ ನಾವು ನಿಯರೆಸ್ಟ್ ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಸೊ ಇದನ್ನೆಲ್ಲ ಅಕ್ಷಯನ ಬುಕ್ ಮಾಡಿದ್ದ, ಎಲ್ಲ ಕರೆಕ್ಟಾಗಿ ನೋಡಿ ಯಾವ್ದು ನಿಯರ್ ಐತೆ ಅಂತ ಹೇಳಿ. ಸೊ ಅಕ್ಷಯ್ ಈಗ ಮುಂದೆ ಹೊಂಟಾಣ. ಸೊ ನಾವೆಲ್ಲ ಹಿಂದಿಂದ ಹೊಂಟೇವಿ. ನಾನು ಗೂಗಲ್ ಮ್ಯಾಪ್ಸ್ ಹಾಕೀನಿ, ಯಾಕಂದ್ರೆ ಮಳೆ ಇದು ನೆಟ್ವರ್ಕ್ ಏನಾರು ಸಿಗಲಿಲ್ಲ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತಿ. ಸೊ ಹೀಗಾಗಿ 2-3 ಮಂದಿ ಗೂಗಲ್ ಮ್ಯಾಪ್ಸ್ ಹಾಕಿರ್ತೀವಿ. ಸೊ ಸ್ಟಾರ್ಟ್ ಮಾಡೀವಿ ರೈಡ್. ನೋಡಿರಿ ಆಲ್ಮೋಸ್ಟ್ ಮಾರ್ನಿಂಗ್ ರೈಡ್ ಮಳೆಗಾಲದಾಗ ಹೋಗ್ಬೇಕಾದ್ರೆ ಇಷ್ಟು ಚಂದ ಫೀಲ್ ಇರತ್ತಲ್ಲ ಹೇಳ್ತೀನಿ. ಸುತ್ತಮುತ್ತೆಲ್ಲ ಹಸಿರು ಹೆಂಗೆ ಗಿಡಗಳು ಮಸ್ತ್ ಕಾಣ್ಸಕತ್ತಾವು. ಆಮೇಲೆ ಮುಂದೆ ನೋಡ್ರಿ ಗಾಡಿಗಳನ್ನ ಇಲ್ಲ, ನಮ್ಮ ಏನು ಬೈಕ್ಗಳು ಹೊಂಟಾವಲ್ಲ 5 ಬೈಕ್ ಇವು ಅಷ್ಟೇ. ಇವು ನಮ್ಮ ಬೈಕ್ಗಳು ಬಿಟ್ರೆ ಮತ್ತೆ ಯಾವ ಗಾಡಿಗಳ ಎದುರಿಗೆ ಬರಾಕತ್ತೇ ಇಲ್ಲ. ಯಾಕಂದ್ರೆ ಇದು ಹೋಗ್ತಾ ಅಷ್ಟು ಡೀಪ್ ಫಾರೆಸ್ಟ್ ಆಗ್ತೈತಿ. ಸೊ ಎಲ್ಲ ನಾವು ಈಗ ರೈಡಿಂಗ್ ಗೇರ್ ಆಮೇಲೆ ಗ್ಲೌಸ್ ಅದಕ್ಕೆ ಹಾಕೊಂಡು ರೆಡಿ ಆಗಿವಿ ಅಂತಂದ್ರೆ ಮಳೆ ಬರೋ ಚಾನ್ಸಸ್ ಭಾಳ ಇತ್ತು. ಸೊ ಅದ್ರ ಸಲುವಾಗಿ ರೇನ್ಕೋಟನು ಆಲ್ವೇಸ್ ನಾ ಹಿಂದೆ ಒಂದು ಸನ್ ಬ್ಯಾಗ್ ಇರ್ತೈತಿ, ಆ ಸನ್ ಬ್ಯಾಗ್ದಾಗ ಹಾಕಿರ್ತೀನಿ ರೇನ್ಕೋಟ. ಯಾಕಂದ್ರೆ ದೊಡ್ಡ ಬ್ಯಾಗ್ದಾಗ ಹಾಕಿ ಅದನ್ನು ಪ್ಯಾಕ್ ಮಾಡಿದ್ವಿ ಅಂತಂದ್ರೆ ಅದನ್ನು ಜಲ್ದಿ ರೇನ್ಕೋಟ ಸಡನ್ನಾಗಿ ತೆಗಿಯಾಕೆ ಬರೋಂಗಿಲ್ಲ. ಸೊ ಅದ್ರ ಸಲುವಾಗಿ ರೇನ್ಕೋಟನ್ನು ಸನ್ ಬ್ಯಾಗ್ದಾಗ ಇಟ್ಟಿರ್ತೀನಿ. ಸೊ ಎಲ್ಲರಿಗೂ ನಾನು ಮುಂದೆ ಹೋಗಂತ ಹೇಳಕತ್ತೀನಿ, ಯಾಕಂದ್ರೆ ಗೋಪುರದಾಗ ನಾ ವಿಡಿಯೋ ಮಾಡಕತ್ತೀನಿಲ್ಲ, ಎಲ್ಲರದು ಬೈಕ್ ವಿಡಿಯೋದಾಗ ಕವರ್ ಆಗಲಿ ಅಂತೇಳಿ. ಸೊ ಆಲ್ವೇಸ್ ನಾ ಫ್ರೆಂಡ್ಸ್ ಜೊತೆ ಆಮೇಲೆ ಎಲ್ಲೇ ನಾ ಬೈಕ್ ಟ್ರಿಪ್ ಮಾಡಬೇಕಾದ್ರೂ ಎಲ್ಲರಿಗೂ ಮುಂದೆ ಬಿಟ್ಟಿರ್ತೀನಿ. ಆಮೇಲೆ ಅವರು ನಮಗೆ ವಿಡಿಯೋದಾಗ ಕವರ್ ಆಗ್ತಾರೆ. ಸೊ ಹೀಗಾಗಿ ಎಲ್ಲರೂ ಮುಂದೆ ಹೊಂಟಿರ್ತಾರೆ. ಒಂದೊಂದು ಸಲ ಸ್ಲೋ ಆಗ್ತೈತೆ ನನಗೆ, ಯಾಕಂದ್ರೆ ಅವ್ರು ಮುಂದೆ ಕರೆಕ್ಟ್ ಫಾಸ್ಟಾಗಿ ಹೊಡಿಲಿಲ್ಲ ಅಂದ್ರೆ ನನಗೂ ಭಾಳ ಸ್ಲೋ ಆಗಿಬಿಡ್ತೈತಿ. ನೋಡಿರಿ ಈಗ ವ್ಯೂ ಸ್ಟಾರ್ಟ್ ಆಗೈತಿ. ಸೊ ಇನ್ನೇನು ಭದ್ರಾ ಟೈಗರ್ ರಿಸರ್ವ್ ರೀಚ್ ಆಗಕ್ಕೆ ಆದ್ರೆ ಒಂದು 3-4 ಕಿಲೋಮೀಟ್ರ್ ಐತಿ. ಅನ್ನಾವತ್ತು ಫೀಲ್ ಐತಿ. ಕ್ಲೈಮೇಟ್ ನೋಡ್ರಿ ಹೆಂಗದ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರ್ಯಾರಿಗೆ ನೀವು ಬೈಕ್ ರೈಡ್ ಮಾಡೋ ಕ್ರೇಜ್ ಐತಲ್ಲ, ಈ ಪ್ಲೇಸಿಗೆ ಮಸ್ಟ್ ವಿಸಿಟ್. ನಾನಂತೂ ಈ ಪ್ಲೇಸ್ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಬಿಡೋದು ಬಿಟ್ಟು ಎಲ್ಲ ಪ್ಲೇಸ್ಗಳು ಬಿಟ್ಟು ಮಳೆಗಾಲದಾಗ ಹೋಗಿ ಇಲ್ಲಿ ಮೊಬೈಲ್ ರೀಚ್ ಆಗಿದೆ. ನೋಡ್ರಿ ಗೈಸ್, ಜಸ್ಟ್ ಭದ್ರಾ ಟೈಗರ್ ರಿಸರ್ವ್ ಚೆಕ್ ಪೋಸ್ಟಿಗೆ ರೀಚ್ ಆದ್ವಿ. ಸೊ ಇಲ್ಲಿದೆಲ್ಲ ಪ್ರೊಸೆಸ್ ಮುಗಿಸೋಣಂತೀಗ. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತೀನಿ ನೋಡ್ರಿ. ಈಗ ಇಲ್ಲಿ ಭದ್ರಾ ಟೈಗರ್ ರಿಸರ್ವ್ಗೆ ನಾವು ಚೆಕ್ ಪೋಸ್ಟಿಗೆ ರೀಚ್ ಆದಿ, ಎಲ್ಲ ಪ್ರೊಸೆಸ್ ಮುಗಿಸಿದ್ವಿ. ಈ ಚೆಕ್ ಪೋಸ್ಟ್ದಾಗ ನಿಮ್ಮದು ಬ್ಯಾಗ್ಗಳು ನೀವು ಏನು ಕ್ಯಾರಿಯರ್ಗೆ ಬ್ಯಾಗ್ಸ್ ಕಟ್ಟಿರ್ತಿರಲ್ಲ, ಬ್ಯಾಗ್ಗಳು ಎಲ್ಲ ಬಿಚ್ಚಿ ಅಗದಿ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೋ ಚೆಕ್ ಪೋಸ್ಟ್ ಆಫೀಸರ್. ಎದಕ್ಕೆ ಅಂತಂದ್ರೆ ಸ್ಟ್ರಿಕ್ಟ್ಲಿ ಇಲ್ಲಿ ಆಲ್ಕೋಹಾಲ್ ಬ್ಯಾನ್ ಐತಿ, ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬ್ಯಾನ್ ಅದಾವು, ಆಮೇಲೆ ಸಿಗರೇಟನು ಬ್ಯಾನ್ ಐತಿ. ಸೊ ಹೀಗಾಗಿ ಯಾರು ನೀವು ಬೈಕ್ ರೈಡ್ ಮಾಡ್ಕೊಂಡು ಬರ್ತಿರ್ತಿರಲ್ಲ, ಈಗ ಹೇಳಕತ್ತೀನಿ, ಭದ್ರಾ ಟೈಗರ್ ರಿಸರ್ವ್ ಚೆಕ್ ಪೋಸ್ಟಿಗೆ ಸ್ಟಾರ್ಟ್ ಅಂದ್ರೆ ನೀವೇನಲ್ಲಿ ರೀಚ್ ಆಗ್ತಿರಲ್ಲ ಅಲ್ಲಿ ಆಲ್ಕೋಹಾಲ್ ಅಗದಿ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೋ.
ಆಮೇಲೆ ಇಸ್ಕೊಂಡ್ರೆ ನಿಮಗೆ ಹೊಳ್ಳಿ ಕೊಡಂಗಿಲ್ಲ. ಸಪೋಸ್ ನೀವು ಇದೇ ರೂಟಿಗೆ ಹೊಳ್ಳಿ ಏನ್ರಿ ಬರಾತಿದ್ರಿ ಬ್ಯಾಕ್ ಅಂದ್ರೆ ಅವಾಗ ನಿಮಗೆ ಆಲ್ಕೋಹಾಲ್ ಬಾಟಲ್ ಹೊಳ್ಳಿ ಕೊಡ್ತಾರೆ. ಸೊ ಚೆಕ್ ಪೋಸ್ಟಿಗೆ ರೀಚ್ ಆದ್ಮೇಲೆ ಒಂದು ಬೈಕಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೋ, ಕ್ಯಾಶ್ ಇಟ್ಕೋರಿ. ಆಮೇಲೆ ಪಾಸ್ ನೀವು ಅಡ್ವಾನ್ಸ್ ತೊಗೋಬೇಕಂತ ಏನೂ ಇಲ್ಲ, ಸೀದಾ ಹೋಗಿ ನೀವು ಅಲ್ಲಿ ಜಸ್ಟ್ 25 ರೂಪೀಸ್ ಪರ್ ಬೈಕ್ ಪೇ ಮಾಡಿದ್ರಂದ್ರೆ ನಿಮಗೆ ಚೆಕ್ ಪೋಸ್ಟ್ದಾಗ ಬಿಡ್ತಾರೋ ಒಳಗೆ. ಸೊ 1 ತಾಸು ನಿಮಗೆ ಟೈಮ್ ಕೊಡ್ತಾರೆ, ಎಕ್ಸಾಕ್ಟ್ 1 ಅವರ್ದಾಗ ನೀವು ಅಲ್ಲಿ 12 ಕಿಲೋಮೀಟರ್ಸ್ ದಾಟಿ ಹೋಗಬೇಕು ಚೆಕ್ ಪೋಸ್ಟ್ ಎಂಡಿಗೆ. ಆಮೇಲೆ ಗೋಪ್ರೋ ತೆಗೀರಿ, ನೀವು ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ ಸದ್ಯಕ್ಕೆ ಅಂತ ನಂಗೆ ಇವ ಚೆಕ್ ಪೋಸ್ಟದ ಮನುಷ್ಯ ಹೇಳಿದ. ಸೊ ನಾ ಏನಂದೆ ಹಂಗೆ ಸ್ವಲ್ಪ ಹಂಗೆ ಬೆನ್ನಿ ಹಚ್ಚಿ ಮಾತಾಡಿದೆ, ಪಾಪ ಅವ ಬಿಟ್ಟ ಒಳಗೆ. ಸೊ ನೋಡಿರಿ ಕ್ಲೈಮೇಟ್ ಹೆಂಗೆ ಅದ ರೀ ಹೇಳ್ತೀನಿ, ಅವ್ನು ಸ್ವರ್ಗದಾಗ ಹೊಂಟಂಗೆ ಆಗ್ಬಿಟ್ಟೈತಿ ನಮಗೆ ರೀ. ಎಲ್ಲರಿಗೂ ಮುಂದೆ ಕಳಿಸ್ಬಿಟ್ಟೇನಿ. ಸೊ ಪಾಪ ಅವರು ವಿಡಿಯೋದಾಗ ಮಸ್ತ್ ಕವರ್ ಆಗಲಿ ಅವ್ರದ್ದು ಬೈಕುಗಳೆಲ್ಲ ಅಂಥೇಳಿ. 12 ಕಿಲೋಮೀಟ್ರ್ ನೋಡ್ರಿ ಪೂರ್ತಿ ಆಫ್ ರೋಡಿಂಗ್. ಆಮೇಲೆ ಈ ಥರದ್ದು ಆಫ್ ರೋಡಿಂಗ್ ನಾನಂದು ಲೈಫ್ ಒಳಗೆ ಎಲ್ಲೂ ಮಾಡಿಲ್ಲ ಇಲ್ಲಿ ಮಠ. ಲಾಸ್ಟ್ ನಾನು ಮತ್ತು ನನ್ನ ಫ್ರೆಂಡ್ ರಾಘವೇಂದ್ರ ಇಬ್ಬರು ಕೂಡಿ ವಯನಾಡಿಗೆ ಹೋಗಿದ್ವಿ ಒಂದು 4 ದಿನದ ಟ್ರಿಪ್. ಬಟ್ ಅಲ್ಲಿ ರೋಡೆಲ್ಲ ಕಾಂಕ್ರೀಟ್ ರೋಡು, ಡಾಂಬರ್ ರೋಡ ಇದ್ದು. ಇಲ್ಲಿ ನೋಡ್ರಿ ಮಳೆ ಆಗೈತಿ ಸಿಕ್ಕಾಪಟ್ಟಿ, ನಮಗೆ ಪುಣ್ಯಕ್ಕೆ ಮಳೆ ಹತ್ತಿಲ್ಲ ಎಲ್ಲೂ. ಹಿಂಗದವಲ್ಲ ಆಫ್ ರೋಡಿಂಗ್ ಇಲ್ಲಿ ಹೇಳ್ತೀನಿ. ರೋಡ್ದಾಗ ಮಸ್ತ್ ಮಳೆಯಾಗಿ ಫುಲ್ ನೀರು ನಿಂತೈತಿ. ಆಮೇಲೆ ಮುಂದೆ ಏನು ಇವ್ರು ಬೈಕ್ ತೊಗೊಂಡು ನೀರಾಗ ಹೊಂಟಾರಲ್ಲ, ನನಗೂ ಹಂಗೆ ಬೈಕ್ ಹೊಡ್ಯೋಕೆ ಕಾನ್ಫಿಡೆಂಟ್ ಬರತೈತಿ. ಸೊ ಹೀಗಾಗಿ ಅವ್ರು ಹೆಂಗೆ ಮುಂದೆ ಹೋಗ್ತಾರಲ್ಲ, ಸೊ ನನಗೂ ಹಂಗೆ ಈಸಿಯಾಗಿ ಹೋಗೋಕೆ ವಿಡಿಯೋ ಕವರ್ ಮಾಡೋಕ್ಕೂ ನನಗೆ ಭಾಳ ಈಸಿಯಾಗಿ ಬಿಡ್ತೈತೆ ಅಂಥೇಳಿ ಎಲ್ಲರೂ ಮುಂದೆ ಕಳಿಸಿಬಿಟ್ಟೇನಿ. ಆಮೇಲೆ ಭದ್ರಾ ಟೈಗರ್ ರಿಸರ್ವ್ಗೆ ನೀವು ಹೋಗಬೇಕಾಗೈತಂತಂದ್ರೆ ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ ನೀವು ಕ್ರಾಸ್ ಮಾಡಿನ ಹೋಗಬೇಕು. ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ ನೀವು ಕ್ರಾಸ್ ಆಗಬೇಕಂದ್ರೆ ಅಲ್ಲಿ ನೀವು ಅಡ್ವಾನ್ಸ್ ಪಾಸ್ ತೊಗೋಬೇಕು. ಮುಳ್ಳಯ್ಯನಗಿರಿ ಪಾಸ್, ಇದನ್ನು ಮುಳ್ಳಯ್ಯನಗಿರಿ ಪ್ಲೇಸಿಗೆ ನೀವು ಅಂದ್ರೆ ರೀಚ್ ಆಗಬೇಕಂದ್ರೆ, ಚೆಕ್ ಪೋಸ್ಟ್ ರೀಚ್ ಆಗಬೇಕಂದ್ರೆ ಅಲ್ಲಿ ನೀವು ಅಡ್ವಾನ್ಸ್ ಪಾಸ್ ತೊಗೋಬೇಕು. ಬೈಕಿಗೆ 1 ಪಾಸಿಗೆ 50 ರೂಪೀಸ್ ಚಾರ್ಜ್ ಐತಿ. ಆನ್ಲೈನ್ದಾಗ ಪಾಸದ ಲಿಂಕ್ ನಿಮಗೆ ಅವೈಲೇಬಲ್ ಇರ್ತೈತಿ. ಹೆಂಗೆ ನೀವು ಪಾಸ್ ಯಾವ ಲಿಂಕಲ್ಲಿ ನೀವು ಪಾಸ್ ತೊಗೋಬೇಕು ಅನ್ನೋದು ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ ಅಂತ ಹೋಗಿ ಚೆಕ್ ಮಾಡಿರಿ. ನೋಡಿರಿ ಆಫ್ ರೋಡಿಂಗ್ ಹೆಂಗೆ ಅದ ನೋಡಿರಿ ಪೂರ್ತಿ. ಹೆಂಗಂದ್ರೆ ಮಳೆಯಾಗಿ ನೀರು ನಿಂತು ಎಲ್ಲ ಕಡೆ ಮಸ್ತ್ ತೆಗ್ಗುಗಳದಾವು. ಬೈಕ್ ಒಂದೊಂದು ಥ್ರೋಟಲ್ಲೂ ನಾವು ಮಾಡಬೇಕಾದ್ರೂ ನಮಗೆ ಮಸ್ತ್ ಮಜಾ ಬರತೈತಿ. ಸೊ ಹಂಗಂಗೆ ಈ ಬೈಕ್ ರೈಡ್ ಮಾಡ್ಬೇಕಾದ್ರೆ ನಮಗೆ ಈ ಮುಂಗಾರು ಮಳೆ ಆಮೇಲೆ ಗಾಳಿಪಟದ ಸ್ವಲ್ಪ ಸೀನ್ಗಳು ಭಾಳ ನೆನಪಾಗಕತ್ತಿದ್ವು. ಹೀಗಾಗಿ ಸಾಂಗ್ಸನ್ನು ನಾ ಏನು ಪ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ, ಹೆಡ್ಫೋನ್ ಹಾಕ್ಕೊಂಡಿಲ್ಲ ನಾ ಈ ರೈಡ್ ಮಾಡ್ಬೇಕಾರೆ. ನನಗೆ ಪ್ಯೂರ್ ಅದರದ್ದು ಎಕ್ಸ್ಪೀರಿಯೆನ್ಸ್ ತೊಗೊಳೋದಿತ್ತು. ಹೀಗಾಗಿ ನಾ ಯಾವುದೂ ಹೆಡ್ಫೋನ್ ಆಮೇಲೆ ಇಯರ್ಬಡ್ಸ್ ಯಾವ ಹಾಕ್ಕೊಂಡಿರಲಿಲ್ಲ ಹೆಲ್ಮೆಟ್ ಒಳಗೆ. ಸೊ ರೈಡ್ ಮಾಡ್ಬೇಕಾರೆ ಒಂದೊಂದು ಈ ಹೈವೇ ಒಳಗೆ ಮಾತ್ರ ನಾ ಒಂದು ಸೈಡ್ ಲೆಫ್ಟ್ ಸೈಡ್ ಇಯರ್ಬಡ್ಸ್ ಹಾಕಿರ್ತೀನಿ. ಬಟ್ ಇಂಥ ಕಡೆ ಫಾರೆಸ್ಟ್ ಒಳಗೆ ಆಮೇಲೆ ಡೀಪ್ ಜಂಗಲ್ ಒಳಗೆ ನೀವು ಬೈಕ್ ರೈಡ್ ಮಾಡ್ಬೇಕಾರೆ ವಿದೌಟ್ ಸಾಂಗ್ಸ್ ಕೇಳಾರ್ದ ನೀವು ರೈಡ್ ಮಾಡಿರಿ. ಆ ಬೈಕ್ ಸೌಂಡು, ಆ ಫಾರೆಸ್ಟದ್ದು ಸೌಂಡು, ಆ ಬರ್ಡ್ಸದ್ದು ಸೌಂಡು ನಿಮಗೆ ಕೇಳೋದನ್ನ ಮಜಾ ಇರ್ತೈತಿ. ಆಮೇಲೆ ನಾವು ನಡಬರ್ಕ ಅಲ್ಲಿ ಇಲ್ಲಿ ನಿಂದಿರಿಸಿ ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಾರೆಸ್ಟ್ ಗಾರ್ಡ್ ನಮಗೆ ಹೇಳಿದ್ದ ಅಲ್ಲಿ ಇಲ್ಲಿ ನಿಲ್ಸಕ್ಕೆ ಹೋಗ್ಬೇಡ್ರಿ, ಫೋಟೋಸ್ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಬಟ್ ನಾವು ಬಿಡಂಗಿಲ್ಲಲ್ಲ ರೀ, ನಮಗೆ ಬಾಯ್ಸಿಗೆ ನಾವು ಟ್ರಿಪ್ ಹೋಗೋದನ್ನ ಅದಕ್ಕೆ ಮಸ್ತ್ ಎಲ್ಲರೂ ಸೀನ್ ಕಾಣಿಸಕತ್ತು ಅಂದ್ರೆ ಅಲ್ಲಿ ಇಲ್ಲಿ ನಿಂದ್ರಿಸಿ ಫೋಟೋಸ್ ವಿಡಿಯೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಗ್ರೂಪ್ ಫೋಟೋ ಒಂದು ತೊಗೊಂಡು ಅಲ್ಲಿಂದ ಸೀದಾ ಮತ್ತು ಇನ್ನೊಂದು ಲೊಕೇಶನ್ ಜಸ್ಟ್ ಒಂದು ಎಕ್ಸಾಕ್ಟ್ 200 ಮೀಟರ್ಗಿಂತ ಇನ್ನೊಂದು ಲೊಕೇಶನ್ ಭಾರಿ ಕಾಣಿಸ್ತು. ಅದಕ್ಕಿಂತ ಇಲ್ಲಿ ಹೋಗಿ ಬೈಕ್ ಹೋಗಿ ನಿಂದಿರಿಸಿ 360 ಡಿಗ್ರಿ ವ್ಯೂ ನೋಡ್ರಿ ಪೂರ್ತಿ ಹಿಲ್ಸ್. ಮುಂಜಾನೆ ಫುಲ್ ಮಾರ್ನಿಂಗ್ 4 ಗಂಟೆಗೂ 5 ಗಂಟೆಗೂ ಇಲ್ಲಿ ಫುಲ್ ಮಳೆ ಆಗಿತ್ತಂತ. ಸೊ ಈಗಂತೂ ಮಳೆ ಕಂಪ್ಲೀಟ್ ಆಗಿ ನಿಂತೈತಿ. ನಾವೇನೀಗ ಬೈಕ್ ನಿಂದ್ರಸಾಕತ್ತೀವಲ್ಲ ಎಕ್ಸಾಕ್ಟ್ ಇಲ್ಲಿಂದ 360 ಡಿಗ್ರಿ ನೋಡ್ರಿ ಎಲ್ಲ ಹಿಲ್ಸ್ ಅದಾವೆ. ಸೊ ಅದ್ರ ಸಲುವಾಗಿ ಈ ಪ್ಲೇಸ್ ಹೋಗಿ ನಿಂದ್ರಿಸಿ ಇಲ್ಲಿ ವಿಡಿಯೋ ಮಾಡಬೇಕು, ಫೋಟೋಸ್ ತೊಗೋಬೇಕಂತ ಹೇಳೋಣ ಇಲ್ಲಿ ಹಠ ಮಾಡಿ ಬೈಕ್ ನಿಂದ್ರಿಸಿದ್ವಿ. ಆಮೇಲೆ ಇದು ಏನು ನಮಗೆ 1 ಅವರ್ ಟೈಮ್ ಕೊಟ್ಟಾರಲ್ಲ ಅದನ್ನು ನಾವು ಕವರ್ ಮಾಡಬೇಕು. ಯಾಕಂದ್ರೆ ಹೆಚ್ಚು ಕಡಿಮೆ 5 ರಿಂದ 6 ನಿಮಿಷ ಜಾಸ್ತಿ ಆದ್ರೆ ನಡೀತದೆ, ಏನೂ ಪ್ರಾಬ್ಲಮ್ ಇಲ್ಲ. ಎಂಡ್ ಚೆಕ್ ಪೋಸ್ಟಿಗೆ ನೀವು ರೀಚ್ ಆದಮೇಲೆ ಅಲ್ಲಿ ನಿಮಗೆ ಟೈಮಿಂಗ್ ಚೆಕ್ ಮಾಡ್ತಾರೆ. ಸೊ ಹೀಗಾಗಿ 1 ಅವರ್ ಮ್ಯಾಕ್ಸಿಮಮ್ 1 ಅವರ್ 10 ಮಿನಿಟ್ಸ್ದಾಗ ರೀಚ್ ಆಗ್ರಿ. ಇಲ್ಲಿ ನೋಡಿರಿ ಯಾವ ನಮೂನಿ ಮಳೆಯಾಗಿ ತಗ್ಗಾಗಿ ನೀರು ನಿಂತೈತಿ, ಆದ್ರೂ ಬೈಕ್ ಆರಾಮಾಗಿ ಹೋಗ್ತಾವೆ, ಏನೂ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಸೊ ಬೈಕ್ ಹೊಡ್ಯವ್ರು ಇಲ್ಲಿ ಹೆದರುವಂಥ ಅವಶ್ಯಕತೆಯೂ ಇಲ್ಲ. ಆಮೇಲೆ ಭದ್ರಾ ಚೆಕ್ ಪೋಸ್ಟ್ ಇಲ್ಲೇನೈತಿಲ್ಲ ಭದ್ರಾ ಟೈಗರ್ ರಿಸರ್ವ್ದಾಗ ಟೈಗರ್ಸ್ ಅದಾವ ಅಂತ ನಮಗೆ ಫಾರೆಸ್ಟ್ ಗಾರ್ಡ್ ಹೇಳ್ಯಾನ. ಬಟ್ ಏನೂ ಅಂಜುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವು ಬೈಕ್ ಸೌಂಡಿಗೇನ ಆಲ್ಮೋಸ್ಟ್ ದೂರ ಹೋಗ್ಬಿಟ್ಟಿರ್ತಾವೆ. ಸೊ ಹೀಗಾಗಿ ಗ್ರೂಪ್ ಟ್ರಾವೆಲ್ ಮಾಡೋದು ಭಾಳ ಸೇಫ್ ಅನ್ಕೊತೀನಿ. ಸೋಲೋ ರೈಡ್ ಮಾಡೋರು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಸೇಫ್ಟಿ ಒಳಗೆ ನೀವಿರ್ರಿ ಅಂತ ನಾ ಹೇಳಕತ್ತೀನಿ.
ಇಲ್ಲಿ ನೋಡ್ರಿ ಆಫ್ ರೋಡಿಂಗ್ ಹಂಗದ ಪೂರ್ತಿ ಹೋದಂಗೆ ಸ್ವರ್ಗಕ್ಕೆ ಇನ್ನೇನು ಎರಡೇ ಬಾಗಿಲು ಅಂತಾರಲ್ಲ ಆ ಡೈಲಾಗ್ ನೆನಪು ಬರಾಕತೈತೆ ನನಗರೆ. ಈ ಮಳೆಗಾಲದಾಗಂತೂ ಹೋಗೋದು ಈ ಪ್ಲೇಸಿಗಂತೂ ಹೇಳಿ ಮಾಡಿಸಿದಂಗೆ ಸೀಸನ್ ಅದ, ಮಾನ್ಸೂನ್ ಸೀಸನ್. ಸೊ ಹೀಗಾಗಿ ಬಾಯ್ಸ್ ಯಾರು ನೀವು ಆಫ್ ರೋಡಿಂಗ್ ಮಾಡ್ಬೇಕು ಅಂದ್ಕೊಂಡಿರ್ರಿ, ಹೋಗಿ ಮೊದಲು ಈ ಪ್ಲೇಸ್ ವಿಸಿಟ್ ಮಾಡಿರಿ. ನಮಗಂತೂ ಭಾರಿ ಥ್ರಿಲ್ ಕೊಡತೈತಿದೆ ಪ್ಲೇಸ್. ನಾ ಹೆಂಗೆ ಈ 12 ಕಿಲೋಮೀಟ್ರ್ ಹೆಂಗೆ ಮುಗ್ಯಾಕತ್ತೈತೆ ಅನ್ನೋದು ನನಗೆ ಗೊತ್ತಾಗ್ವತ್ತ. ಈಗ ಎಷ್ಟು ಕಿಲೋಮೀಟ್ರ್ ಬಂದೀವಿ ಅಂದ್ರೆ ನಾವು ಆಲ್ಮೋಸ್ಟ್ 12 ಕಿಲೋಮೀಟ್ರ್ ಒಳಗೆ ಆಲ್ಮೋಸ್ಟ್ ಒಂದು 6 ಕಿಲೋಮೀಟ್ರ್ ಬಂದೇವಿ. ನಾ ಬೈಕ್ ಹೆಂಗೆ ಹೊಡ್ಯಾಕತ್ತೀನಿ, ಹೆಂಗೆ ಅದು ಮೂವ್ ಆಗಾಕತ್ತೈತಿ ಅನ್ನೋದು ನನಗೆ ಗೊತ್ತಾಗ್ವತ್ತ. ಯಾಕಂದ್ರೆ ನನ್ನ ಐಸ್ ಎಲ್ಲ ಸುತ್ತಮುತ್ತ ಏನು ಕ್ಲೌಡ್ಸ್ ಕಾಣಿಸಾಕತ್ತವಲ್ಲ, ಆ ಕ್ಲೌಡ್ಸು, ಆಮೇಲೆ ಆ ಗ್ರೀನರಿ, ಆಮೇಲೆ ಹಿಲ್ಸು, ಆಮೇಲೆ ಈ ಮುಂದೆ ಹೊಂಟವಲ್ಲ 4 ಬೈಕ್ಗಳು ಎಲ್ಲರದು ನಮ್ಮದು ಈ ಗ್ರೂಪ್. ಆ ಟೈಮ್ ಹೋಗಿದ್ದಾಗ ಗೊತ್ತಾಗತ್ತಿಲ್ಲ. ಅದೇನೋ ಅಂತಾರಲ್ಲ ಒಂದೊಂದು ಸಲ ನಾವು ಹೋಗೋದು ಪ್ಲೇಸ್ಗಿಂತ ಹೋಗೋದು ದಾರಿನ ಭಾರಿ ಚಲೋ ಇರ್ತೈತಂತ. ಸೊ ನನಗೆ ಈ ಡೈಲಾಗ್ ಆಲ್ವೇಸ್ ನನಗೆ ಭಾಳ ಅಪ್ಲೈ ಆಗ್ತೈತಿ. ನಾ ಎಲ್ಲೇ ಬೈಕ್ ಟ್ರಿಪ್ ಹೋಗ್ಬೇಕಾದ್ರೆ ನೋಡಿರಿ ಹೆಂಗೆ ಗೋಪ್ರೋದಾಗ ಆ ವಿಡಿಯೋ ಕ್ವಾಲಿಟಿ ನೋಡಿರಿ ಹೆಂಗೆ ಬರತೈತಿ. ಜಗತ್ತಿನಾಗಣ ಅಗದಿ ಬೆಸ್ಟ್ ಕ್ಯಾಮ್ರಾ ಅಂದ್ರೆ ನನ್ನ ಪ್ರಕಾರ ದೇವ್ರು ಕೊಟ್ಟಂಥ ಮನುಷ್ಯರಿಗೆ ಕಣ್ಣುಗಳು. ಈ ಕಣ್ಣುಗಳಿಗೆ ಅಷ್ಟು ಕ್ಲಾರಿಟಿ ಏನಿರ್ತೈತಿಲ್ಲ ಹಂಗೆ ಯಾವ ಕ್ಯಾಮ್ರಾಗೂ ಇರೋಂಗಿಲ್ಲ. ಸೊ ನಾ ಅಂತೂ ಬೈಕ್ ರೈಡ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ನೋಡ್ಕೊಂತ ಮಸ್ತ್ ರೈಡ್ ಮಾಡಾಕತ್ತಿದ್ದೆ ಅಗದಿ ಸ್ಲೋ ಆಗಿ. ಸೊ ಗೋಪ್ರೋದಾಗಂತೂ ವಿಡಿಯೋ ಕಂಟಿನ್ಯೂ ಆನ್ ಮಾಡಿಬಿಟ್ಟಿದ್ದೆ ಪೂರ್ತಿ 12 ಕಿಲೋಮೀಟ್ರ್ ಮುಗಿಯೋ ಮಟ. ಯಾಕಂದ್ರೆ ನನಗಿದು 12 ಕಿಲೋಮೀಟ್ರ್ ಪೂರ್ತಿ ನನಗೆ ಕವರ್ ಮಾಡೋದಿತ್ತು. ಸೊ ಹೀಗಾಗಿ ನಿಮಗೂ ಅದನ್ನು ವಿಡಿಯೋ ನೋಡಿದ ಮೇಲೆ ನಿಮಗೂ ಗೊತ್ತಾಗಲಿ ಅಂಥೇಳಿ, ನಿಮಗೂ ಕ್ಯೂರಿಯಾಸಿಟಿ ಬರಲಿ ಅಂಥೇಳಿ ನಾ ಇದನ್ನು 12 ಕಿಲೋಮೀಟ್ರ್ ಕಂಪ್ಲೀಟಾಗಿ ವಿಡಿಯೋ ಮಾಡಾಕತ್ತೀನಿ. ಇಲ್ಲಿ ನೋಡಿರಿ ಹೆಂಗೆ ಮಡ್ ಒಳಗೆ ಪೂರ್ತಿ ಎಲ್ಲ ನೀರಾಗಿ ಎಲ್ಲ ಕೆಸರಾಗಿಬಿಟ್ಟೈತಿ. ಆದ್ರೂ ನಾವು ಬೈಕ್ ನುಗ್ಗಿಸ್ಕೊಂಡು ಹೊಂಟೀವಿ. ಅನ್ನಾಹುತ ಕಿಕ್ಕು ಕೊಡತೈತದ ಈ ಬೈಕ್ ಏನಿಲ್ಲ ರೈಡ್. ಸೊ ನನ್ನ ಲೈಫ್ ಒಳಗನ ಈ ಥರದ್ದು ಬೈಕ್ ರೈಡ್ ನಾ ವಯನಾಡ್ದಾಗ ಮಾಡಿದ್ದೆ ಬಟ್ ನನಗೆ ವಯನಾಡ್ಕಿಂತೂ ನನಗಿದು ಭಾಳ ಅಂದ್ರೆ ಭಾಳ ಬೆಟ್ರ, 100% ವರ್ತ್ ಇಟ್ ಅಂತ ಅನಿಸ್ತು ನನಗೆ. ನೋಡಿರಿ ಮುಂದೆ ಕ್ಲೌಡ್ಸ್ ನೋಡಿರಿ. ನನಗೆ ಏನೋ ಅದು ಗಾಳಿಪಟದ ಮೂವೀಸ್ ಸೀನ್ ಅದಾವಲ್ಲ ಅವು ಇಲ್ಲೇ ಏನೋ ಶೂಟಿಂಗ್ ಆಗಿತ್ತು ಅಂತ ಅನ್ನಿಸ್ತು ನನಗೆ. ಆ ಪರಿ ಫೀಲ್ ಆಗತ್ತಿತ್ತು. ಬಟ್ ಅದು ಶೂಟ್ ಆಗಿದ್ದು ಪ್ಲೇಸ್ ಬೇರೆ, ಮುಗಿಲ್ಪೇಟೆ ಆಮೇಲೆ ಮಂಡಲ್ಪೇಟೆ ಅಂತ ಕರೀತಾರೆ ಅದಕ್ಕೆ. ಆಮೇಲೆ ಇಲ್ಲಿ ನೋಡಿರಿ ಜಸ್ಟು ಫುಲ್ ಡೀಪ್ ಜಂಗಲ್ ಬಂತಿಲ್ಲಿ. ಎಲ್ಲರೂ ಕೈ ಮಾಡಕತ್ತಾರ ನಿಂದ್ರಿಸ್ರಿ ಇಲ್ಲಿ ಮಸ್ತ್ ಫೋಟೋ ತೊಗೊಳ್ಳೋಣ ಅಂತೇಳಿ. ಸೊ ಫುಲ್ ಈಗ ಒಂಥರ ಡೀಪ್ ಜಂಗಲ್ಲ. ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ, ಆಮೇಲೆ ಸ್ವಲ್ಪ ಕೆಸರು ಜಾಸ್ತಿ ಇತ್ತು. ಇಲ್ಲಿ ಫುಲ್ ಮಡ್ ರೋಡ ಅಣ್ಣಾಹುತ್ತಿತ್ತು. ಜಸ್ಟ್ ಹಂಗೆ ಬೈಕ್ ರೈಡ್ ಮಾಡ್ಕೊಂತ ಹೊಂಟೀವಿ. ನನಗಂತೂ ಮಾತಾಡಿ ಸಾಕಾಗೈತಿ. ಸೊ ನಡ್ರಿ ಮತ್ತೆ ಹಂಗೆ ಮುಂದೆ ಹೋಗೋಣಂತ. ಆಮೇಲೆ ಈ ಬೈಕ್ ರೈಡ್ ಮಾಡ್ಬೇಕಾದ್ರೆ ಸೋಲೋ ಟ್ರಿಪ್ ಮಾಡೋದೊಂದು ಎಕ್ಸ್ಪೀರಿಯನ್ಸ್ ಬೇರೆನೇ ಇರ್ತೈತಿ. ಆಮೇಲೆ ಈ ಥರ ಗ್ರೂಪ್ದಾಗ ಒಂದು ಹೋಗೋದು ಎಕ್ಸ್ಪೀರಿಯನ್ಸ್ ಬೇರೆನೇ ಇರ್ತೈತಿ. ಸೊ ಎರಡೂ ಒಂಥರ ಮಜಾ ಬೇರೆ. ಸೊ ನನಗಂತೂ ಹಿಂಗೆ ಗ್ರೂಪ್ದಾಗ ಹೋಗೋದು ಭಾಳ ಅಂದ್ರೆ ಭಾಳ ಮಜಾ ಕೊಡ್ತೈತಿ. ನನಗೆ ಸೋಲೋ ರೈಡ್ ಮಾಡೋದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಗೈಸ್ ಈಗ ಜಸ್ಟ್ ಇಲ್ಲಿ ಒಂದು ಪ್ಲೇಸಿಗೆ ರೀಚ್ ಆದ್ವಿ. ಇಲ್ಲಿ ಒಂದು ಸಣ್ಣ ಜರಿ ಅಂದ್ರೆ ಸಣ್ಣದೊಂದು ಫಾಲ್ಸ್ ಟೈಪನ ಸಣ್ಣ ಜರಿ ಹರಿಯಾಗ್ತೈತಿ ಫುಲ್ ಕಾಡೊಳಗಣ ಕೆಳಗೆ ಬ್ರಿಡ್ಜ್ ಕೆಳಗೆ. ಸೊ ಜಸ್ಟ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಗೋಪ್ರೋದಾಗಣ ವಿಡಿಯೋ ಅಲ್ಲೇ ಹೆಲ್ಮೆಟ್ ಏನು ಫಿಕ್ಸ್ ಮಾಡಿಲ್ಲ, ಅದರಲ್ಲಿನ ಬೈಕ್ ಮುಂದೆ ಹೋಗಿ ನಿಮ್ಗೆ ಸ್ವಲ್ಪ ತೋರಿಸ್ತೀನಂತ. ನಿಯರಲ್ಲಿ ಬ್ರಿಡ್ಜ್ ಕಡೆ ಸ್ಟಾಪ್ ಮಾಡಿ ಆಲ್ರೆಡಿ ಇವ್ರು ಹುಡುಗರೆಲ್ಲ ಕರೆಕ್ಟ್ ರೋಡ್ದಾಗ ಹಚ್ಚಿಬಿಟ್ರೆ ಬೈಕ. ಸೊ ನಾನು ಈಗ ಅಲ್ಲಿ ಹೋಗಿ ಹಚ್ಚಿ ನಿಮಗೆ ಎಕ್ಸಾಕ್ಟ್ ಅದು ಜರಿ ಹೆಂಗೆ ಕಾಣಿಸ್ತೈತೆ ಅನ್ನೋದು ತೋರಿಸ್ತೀನಂತ. ಊತೈತಿ ನೋಡೋಕೆ ಸೀನ್ ಮಾತ್ರ ಇಲ್ಲಿದೆ. ಇಲ್ಲಿ ಸ್ಟಾಪ್ ಮಾಡಿದ್ವಿ ಜಸ್ಟ್. ಆಮೇಲೆ ಒಂದು ಸ್ಮಾಲ್ ವಿಡಿಯೋ ತೊಗೊಂಡು ಆಮೇಲೆ ಫೋಟೋಸ್ ತೊಗೊಂಡು ಇಲ್ಲಿಂದ ಮತ್ತೆ ರೈಡ್ ನಾವು ಮುಂದೆ ಹೋಗಬೇಕು. ಗೈಸ್ ನೋಡ್ರಿ ಇಲ್ಲಿ ಕಾಣಿಸಕತ್ತೈತಿ ಜರಿ ನೋಡ್ರಿ. ಇದು ಮೊಬೈಲ್ದಾಗ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹೀಗಾಗಿ ನಾ ಗೋಪ್ರೋದಾಗ ನಿಮ್ಗೆ ತೋರ್ಸಕತ್ತೀನಿ. ಫುಲ್ ಗ್ರೀನ್ರಿ ಮಸ್ತ್ ಕಾಡೊಳಗೆ ಹಿಂಗೆ ಜರಿ ಹರಿಯೋದು ಸೌಂಡ್ ಕೇಳೋದ ಒಂಥರ ಮಜಾನ ಬೇರೆನೇ ಇರ್ತೈತದ. ಸೊ ಎಲ್ಲರೂ ನಿಂದ್ರಿಸಿ ಮಸ್ತ್ ಒಂದು ಫೋಟೋಸ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ ಮತ್ತು ಬೈಕ್ ಹೊಡ್ಯಾಕ. ಆಮೇಲೆ ಈ ಬೈಕ್ ರೈಡ್ ಆಫ್ ರೋಡಿಂಗ್ದಾಗ ಹಿಂಗೆ ಹೊಡಿತಿರ್ತೀವಲ್ಲ ಭಾಳ ಒಂಥರ ಸ್ವಲ್ಪ ಎಲ್ಲೋ ಹೆದರಿಕೆನೂ ಇರ್ತೈತಿ. ಟೈರ್ ಎಲ್ಲರ ಸ್ಲಿಪ್ ಆಗಿತ್ತು, ಆಮೇಲೆ ಬೈಕ್ ಎಲ್ಲರ ಸ್ಲಿಪ್ ಆಗಿ ಎಲ್ಲರೂ ಬಿದ್ದಿತ್ತು ಅಂಥೇಳಿ. ಸೊ ಆದ್ರೂ ನಾವು ಸ್ಲೋ ಆಗಿ ಒಬ್ಬೊಬ್ಬರು ಹೊಂಟಿದ್ವಿ ಮುಂದೆ. ಬೈಕ್ ಹಿಂಗೆ ರೈಡ್ ಮಾಡ್ಕೋತ ಮುಂದೆ ಬಂದಾಗ ಹಂಗೆ ಮತ್ತು ಡೀಪ್ ಫಾರೆಸ್ಟ್ ಬಂತು. ಇಲ್ಲಿ ನೋಡ್ರಿ ಸೂರ್ಯನ ಏನು ಬೆಳಕಿನ ಕಿರಣಗಳು ಹಿಂಗೆ ಒಂದೊಂದು
ಬರಾಕತ್ತಾವು. ಮ್ಯಾಲಿಂದ ಮರಗಳು ಏನದಾವಲ್ಲ ದೊಡ್ಡ ದೊಡ್ಡ ಮರಗಳು ಅಲ್ಲಿಂದ ಪಾಸಾಗಿ ಸ್ವಲ್ಪ ಸೂರ್ಯನ ಬಿಸಿಲು ಈಗ ಬರತೈತಿ. ಅದು ಒಂಥರ ಫೀಲ ಬೇರೆ ಈ ಥರ ಡೀಪ್ ಫಾರೆಸ್ಟ್ ಇದ್ದಾಗ. ಮಳೆ ಆಗ್ಬೇಕಾರೆ ಆಮೇಲೆ ಬಿಸಿಲು ಬರೋದು ಹಿಂಗೆ ಒಂದು ಕ್ಲೈಮೇಟ್ ಭಾರಿ ಇರ್ತೈತಿ ನೋಡೋಕೆ. ಸೊ ಈಗ ಮತ್ತೆ ನಿಂದ್ರಿಸಿದ್ವಿ ಇಲ್ಲಿ ಒಂದು 2-3 ಫೋಟೋಸ್ ತೊಗೊಂಡೆ ಸೀದಾ ಮತ್ತೆ ಚೆಕ್ ಪೋಸ್ಟ್ ಎಂಡಿಗೆ ರೀಚ್ ಆಗೋಣಂತ. ಸೊ ಒಂದು 2-3 ಫೋಟೋಸ್ ತೊಗೊಂಡೆ ಬೈಕ್ ಮತ್ತೆ ಸ್ಟಾರ್ಟ್ ಮಾಡೋಣಂತ. ಈ ಬೈಕ್ ಟ್ರಿಪ್ ಮಾಡ್ಬೇಕಾರೆ ಈ ಫಾರೆಸ್ಟ್ ಗಾರ್ಡ್ ಎಷ್ಟು ಸರ ನಮಗೆ ಚೆಕ್ ಪೋಸ್ಟ್ದಾಗ ಎಲ್ಲೇ ಹೋದಲ್ಲಿ ಬಂದಲ್ಲಿ ಹೇಳಿದ್ರು ಬೈಕ್ ನಿಂದ್ರಿಸ್ಬೇಡ್ರಿ, ಅಲ್ಲಿ ಇಲ್ಲಿ ನಡ್ಬರ್ಕ ಫೋಟೋಸ್ ತೊಗೋಬೇಡ ಅಂತ ಎಷ್ಟೋ ಸಲ ನಮಗೆ ಹೇಳಿದ್ರು ನಾವು ಬಾಯ್ಸ್ ಯಾರ ಮಾತೂ ಕೇಳಂಗಿಲ್ಲ. ಯಾಕಂದ್ರೆ ನಮಗೆ ಟ್ರಿಪ್ದಾಗ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿ ಫೋಟೋಸ್ ತೊಗೊಳ್ಳೋದು ವಿಡಿಯೋಸ್ ತೊಗೊಳ್ಳೋದು ಅಂದ್ರೆ ಭಾಳ ಕ್ರೇಜ್. ಇದ್ರಾಗ ಮಾತ್ರ ಕಾಂಪ್ರಮೈಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಜಸ್ಟ್ ನಾ ಬೈಕಿಂದ ಕೆಳಗಿಳಿದೆ, ಎಲ್ಲರಿಗೂ ಬೈಕ್ ಕರೆಕ್ಟಾಗಿ ನಿಂದ್ರಿಸೋಕೆ ಹೇಳಕತ್ತೀನಿ. ಸೊ ಇಲ್ಲಿಂದ ಒಂದು 4-5 ಫೋಟೋಸ್ ತೊಗೊಂಡೆ ಮತ್ತು ಇನ್ನೇನು ಬೈಕ್ ಸ್ಟಾರ್ಟ್ ಮಾಡೇ ಬಿಡೋಣಂತ. ಸೊ ಗೈಸ್, ಸೊ ಫೋಟೋಸು ಎಲ್ಲ ತೊಗೊಂಡ್ವಿ ಮತ್ತು ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಚೆಕ್ ಪೋಸ್ಟ್ ಎಂಡ್ ರೀಚ್ ಆಗೋಕ್ಕಿಂತ ಮುಂಚೆನೇ ನನಗೆ ಇವ ಹೇಳಿದ್ದ ಫಾರೆಸ್ಟ್ ಗಾರ್ಡ್ ಚೆಕ್ ಪೋಸ್ಟ್ ಅಂದ್ರೆ ಫಸ್ಟಿಗೆ ನಾವು ಎಂಟ್ರಿ ಆಗಕತ್ತಿದ್ವಲ್ಲ ಅಲ್ಲಿ ಹೇಳಿದ್ದ, ನೀವು ಎಂಡ್ ಚೆಕ್ ಪೋಸ್ಟ್ ಹೋಗ್ಬೇಕಾದ್ರೆ ಮುಂಚೆನೇ 1 ಕಿಲೋಮೀಟ್ರಿಗೆ ಗೋಪ್ರೋ ತೆಗೆದು ಬ್ಯಾಗ್ ಒಳಗೆ ಹಾಕೊಂಡ್ಬಿಡ್ರಿ. ಯಾಕಂದ್ರೆ ಚೆಕ್ ಪೋಸ್ಟ್ ನೀವು ಎಂಡ್ ಚೆಕ್ ಪೋಸ್ಟ್ ರೀಚ್ ಆದ್ಮೇಲೆ ನಿಮಗೆ ಗೋಪ್ರೋ ಅಲೋ ಮಾಡಂಗಿಲ್ಲ ಅಂತ ಹೇಳ್ತೆ ಅಡ್ವಾನ್ಸ್ನೇ ಹೇಳಿದ್ದೆ ನನಗೆ. ಸೊ ಇಲ್ಲಿ ಬೈಕ್ ನಿಂದ್ರಿಸಿದ್ವಿ ನಾವೀಗ. ನಿಂದಿರಿಸಿ ಇಲ್ಲಿಂದ ನಂದು ಗೋಪ್ರೋ ತೆಗಿತೀನಿ. ಅಲ್ಲಿ ಮುಂದೆ ಎಂಡಿಗೆ ಚೆಕ್ ಪೋಸ್ಟಿಗೆ ಅಲೋವಿಲ್ಲ. ಸೊ ಹೀಗಾಗಿ ಗೋಪ್ರೋ ಇಲ್ಲೇ ತೆಗಿಯಾಕತ್ತೀನಂತ. ಫೈನಲಿ 12 ಕಿಲೋಮೀಟರ್ ಆಫ್ ರೋಡ್ ಮುಗಿಸಿ ಇನ್ನೊಂದು ಹೋಮ್ ಸ್ಟೇಗೆ ರೀಚ್ ಆದ್ವಿ. ಅಲ್ಲಿ ಒಂದು ಸಣ್ಣಂಗೆ ಮಳೆ ಬರತ್ತಿತ್ತು, ಒಂದು ರೀಲ್ಸ್ ಮಾಡೋದು ಅಂತೇಳಿ ಡ್ಯಾನ್ಸ್ ಮಾಡಾಕತ್ತಾರೆ ಎಲ್ಲರೂ. ನನಗರೆ ನಗು ತಡ್ಕೊಳಕ್ಕೆ ಅಂತ ಹೇಳ್ತೀನಿ. ಸ್ಟೆಪ್ಸ್ ಬ್ಯಾರೇಣ ಅದಾವು, ಇಲ್ಲಿ ಬ್ಯಾರೇಣ ನಡೆಯಕತ್ತೈತಿ ವಿಡಿಯೋದಾಗ ನೋಡ್ರಿ ಜಸ್ಟ್. ಸೊ ಮಳೆ ಸಣ್ಣಂಗೆ ಬರತ್ತಿತ್ತಲ್ಲ, ಮಜಾ ಬರತ್ತಿತ್ತು, ಹಿಂಗಾಗಿ ರೀಲ್ಸ್ ಮಾಡೋಣ ಅಂತೇಳಿ ಒಂದು ರೀಲ್ಸ್ ಮಾಡಿದ್ವಿ. ವಾಪಸ್ ನಾವು ಹೋಮ್ ಸ್ಟೇದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಡ್ಬರ್ಕ ಹಾದಿ ಒಳಗೆ ನಮಗೆ ಒಂದು ವ್ಯೂ ಪಾಯಿಂಟ್ ಸಿಕ್ತು. ಎಲ್ಲರೂ ಬೈಕ್ ನಿಂದಿರಿಸಿ ಸನ್ಸೆಟ್ ನೋಡಿದ್ವಿ ಹೇಳ್ತೀನಿ. ಆಗುಂಬೆ ಬಿಟ್ರೆ ನನಗೆ ಅಗದಿ ನೆಕ್ಸ್ಟ್ ಸನ್ಸೆಟ್ ಲೈಕ್ ಆಗಿತ್ತಂದ್ರೆ ಇದೇ ಲೊಕೇಶನ್. ಬೈಕ್ ನೋಡ್ರಿ, ಬೈಕ್ ನಿಂದಿರಿಸಿ ಒಂದು ಮಸ್ತ್ ಒಂದು ಶಾರ್ಟ್ ತೊಗೊಂಡೆ. ಸೊ ಅನ್ನಾವತ್ತಿತ್ತು ವ್ಯೂ ಮಾತ್ರ. ಫೈನಲಿ ಈಗ ಬೆಂಗಳೂರಿಗೆ ಹೊಂಟೀವಿ ಗೈಸ್. ಫೈನಲಿ ನಾವು ಬೆಂಗಳೂರು ಸಿಟಿ ಎಂಟ್ರಿ ಆದ್ವಿ. ಅದೇ ಟ್ರಾಫಿಕ್, ಅದೇ ರೋಡ್ಗಳು. ಸೊ ಇಲ್ಲಿ ಬಂದಮೇಲೆ ಮತ್ತು ಅದೇ ಟ್ರಾಫಿಕ್ದಾಗ ಸಿಕ್ಕೊಂಡಿವಲ್ಪ ಅಂತ ಹಂಗೆ ಅನಿಸ್ಬಿಡ್ತು. ಸೊ ಆ ಪ್ಲೇಸಿಗೆ ನಾವು ಅಲ್ಲಿ ಹೋಗಿದ್ವಲ್ಲ, ಹೊಳ್ಳಿ ಬೆಂಗಳೂರಿಗೆ ಬರೋಕೆ ಮನಸ್ಸೇ ಇರಲಿಲ್ಲ. ಬಟ್ ಏನು ಮಾಡೋದು, ಅನಿವಾರ್ಯ ಪರಿಸ್ಥಿತಿ, ಹೊಳ್ಳಿ ಬರಲೇಬೇಕು. ಸೊ ಈ ಪ್ಲೇಸ್ ನಾನು ಏನು ಹೋಗಿದ್ನಲ್ಲ, ಭದ್ರಾ ಟೈಗರ್ ರಿಸರ್ವು, ಆಮೇಲೆ 2 ದಿನದ್ದು ನಾವು ಏನಲ್ಲಿ ಸ್ಟೇ ಮಾಡಿದ್ವಿ ಬೇರೆ ಬೇರೆ ಕಡೆ. ಈ ವಿಡಿಯೋ ಒಳಗೆ ನಾನು ನಿಮಗೆ ಭದ್ರಾ ಟೈಗರ್ ರಿಸರ್ವ್ದು ಅಷ್ಟು ವಿಡಿಯೋ ಕವರ್ ಮಾಡೀನಿ. ಸೊ ಈಗ ಹೇಳಕತ್ತೀನಿ ಕೇಳ್ರಿ. ಬೆಂಗಳೂರಿಂದ ಚಿಕ್ಕಮಗಳೂರು ಎಕ್ಸಾಕ್ಟ್ 272 ಕಿಲೋಮೀಟರ್ನ ಆಗ್ತದೆ. ಆಮೇಲೆ ಮುಳ್ಳಯ್ಯನಗಿರಿಗೆ ನೀವು ಪಾಸ್ ಆಗಬೇಕಾಗಿತ್ತಂದ್ರೆ ಅಡ್ವಾನ್ಸ್ ಪಾಸ್ ತೊಗೋರಿ. ಬೈಕ್ದವ್ರಿಗೆ 50 ರೂಪೀಸ್ ಚಾರ್ಜ್ ಐತಿ, ಆಮೇಲೆ ಕಾರ್ದವ್ರಿಗೆ 100 ರೂಪೀಸ್ ಚಾರ್ಜ್ ಐತಿ. ಆನ್ಲೈನ್ದಾಗ ನೀವು ಪಾಸ್ ತೊಗೋಬೋದು, ಅಡ್ವಾನ್ಸ್ ಆಗಿನ ಪಾಸ್ ತೊಗೊಂಡು ಹೋಗ್ರಿ. ಬಟ್ ಭದ್ರಾ ಟೈಗರ್ ರಿಸರ್ವ್ಗೆ ಪಾಸ್ ತೊಗೋಬೇಕಂತ ಏನೂ ರೂಲ್ಸ್ ಇಲ್ಲ. ಡೈರೆಕ್ಟಾಗಿ ನೀವು ಅಲ್ಲೇ ಹೋಗಿ 25 ರೂಪೀಸ್ ಚಾರ್ಜ್ ಮಾಡಿ ಚೆಕ್ ಪೋಸ್ಟ್ ಎಂಟ್ರಿ ಆಗ್ಬೋದು. ಆಮೇಲೆ ಇನ್ನೊಂದು ಏನು ಮ್ಯಾಂಡೇಟ್ರಿ ಥಿಂಗ್ ಅಂತಂದ್ರೆ, ಕ್ಯಾಶ್ ಇಟ್ಕೋರಿ. ಟ್ರಿಪ್ ಮಾಡ್ಬೇಕಾದ್ರೆ ಎವ್ರಿ ಟೈಮ್ ಕ್ಯಾಶ್ ಭಾಳ ಯೂಸ್ಫುಲ್ ಆಗ್ತೈತಿ ನಿಮ್ಗೆ. ಆಮೇಲೆ ಚೆಕ್ ಪೋಸ್ಟ್ದಾಗ ಎಲ್ಲ ಸ್ಟ್ರಿಕ್ಟ್ಲಿ ಆಲ್ಕೋಹಾಲ್, ಸಿಗರೇಟ್ ಎಲ್ಲ ಚೆಕ್ ಮಾಡ್ತಾರೆ. ಅಂಥದ್ದೇನು ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಅಡ್ವಾನ್ಸನ್ನು ನಿಮಗೆ ವಿಡಿಯೋದಾಗ ಎಲ್ಲ ಹೇಳೇನಂತ ಇನ್ಫಾರ್ಮೇಷನ್. ಆಮೇಲೆ ನಾವೇನು ಹೋಮ್ ಸ್ಟೇ ಬುಕ್ ಮಾಡಿದ್ವಲ್ಲ, ಆ ಹೋಮ್ ಸ್ಟೇದೂ ಲಿಂಕ್ ಆಮೇಲೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನಂತ. ಸೊ ನಾವೇನು ಬುಕ್ ಮಾಡಿದ್ವಲ್ಲ ಹೋಮ್ ಸ್ಟೇ, ಅಲ್ಲಿಂದ ಭದ್ರಾ ಚೆಕ್ ಪೋಸ್ಟ್, ಭದ್ರಾ ಟೈಗರ್ ರಿಸರ್ವ್ ಚೆಕ್ ಪೋಸ್ಟ್ ಎಕ್ಸಾಕ್ಟ್ 12 ಕಿಲೋಮೀಟರ್. ಆ ಚೆಕ್ ಪೋಸ್ಟ್ ಅದನ್ನು ನಿಮಗೆ ಗೂಗಲ್ ಮ್ಯಾಪ್ಸ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ವಿಡಿಯೋ ಒಳಗೆ ಡಿಸ್ಕ್ರಿಪ್ಷನ್ದಾಗ ಹೋಗಿ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿರಿ. ಏನಾರು ಮಿಸ್ ಆಗಿತ್ತಂದ್ರೆ ವಿಡಿಯೋದಾಗ ಕಮೆಂಟ್ ಸೆಕ್ಷನ್ದಾಗ ನನಗೆ ಕೇಳ್ರಿ. ಸೊ ಏನಾರು ಮಿಸ್ ಆಗಿತ್ತಂದ್ರೆ ನಾ ಏನಾರು ಲಿಂಕ್ ಹಾಕೋದು ಅದನ್ನು ಎಲ್ಲ ನಾನು ನಿಮ್ಗೆ ಕಮೆಂಟ್ ಸೆಕ್ಷನ್ದಾಗ ನಿಮಗೆ ಡೈರೆಕ್ಟ್ ರಿಪ್ಲೈ ಮಾಡ್ತೀನಂತ. ನನಗಂತೂ ಯಾವಾಗ ಮೊದಲು ಮನೆಗೆ ಹೋಗಿ ರೀಚ್ ಆಗೀನಿ, ನನ್ನ ಬೆಡ್ ಮೇಲೆ ಹೋಗಿ ಆರಾಮ್ ಮಲ್ಕೊಂಡೇನೆ ಅಂತ ಹಂಗೆ ಅನಿಸ್ಬಿಟ್ಟೈತಿ ಗೈಸ್. ಫೈನಲಿ ಮನೆಗೆ ರೀಚ್ ಆದೆ. ಎಲ್ಲರೂ ಆಲ್ರೆಡಿ ಮನೆಗೆ ಅವರು ರೀಚ್ ಆಗ್ಯಾರ. ಈಗ ಜಸ್ಟ್ ಎಲ್ಲ ಮೆಸೇಜ್ ಹಾಕಿದ್ರು. 2 ದಿನದ ಬೈಕ್ ರೈಡ್ ಅಣ್ಣಾವತ್ತ ಭಾಳ ಅಂದ್ರೆ ಭಾಳ ಕ್ರೇಜಿ ಇತ್ತು. ಆಮೇಲೆ ಈ ಥರದ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ನಾ ಆ್ಯಕ್ಚುಲಿ ಕೇರಳ ಒಳಗೆ, ವಯನಾಡ್ ಒಳಗೆ, ಆಮೇಲೆ ಊಟಿ ರೋಡ್ದಾಗ ಈ ಥರದ್ದು ಬೈಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಬಟ್ ನನಗೆ ಅಲ್ಲಿಗಿಂತನೂ ಇದು ಭಾಳ ನನಗೆ ಚಲೋ ಅನ್ನಿಸ್ತು, ಆಮೇಲೆ ಭಾಳ ಮೆಮೊರೇಬಲ್ ಅನ್ನಿಸ್ತು. ಸೊ ವಿಡಿಯೋ ನೋಡಿರ್ತೀರಿ ನೀವು, ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಪ್ಲೇಸ್. ಆಮೇಲೆ ಈ ಪ್ಲೇಸದ ಬಗ್ಗೆ ನಿಮಗೆ ಏನಾರ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತಂತಂದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ ಐತಿ. ಕಮೆಂಟ್ ಸೆಕ್ಷನ್ದಾಗ ಏನೋ ನೀವು ಕ್ವಶನ್ಸ್ ಆಮೇಲೆ ಏನೋ ಡೌಟ್ಸ್ ಇದ್ರೂ ಕೇಳ್ರಿ.
ನನ್ನ ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಐತಿ ನಾನು ಎಲ್ಲ ಕೊಡ್ತೀನಂತ ಎಲ್ಲ. ಯಾಕಂದ್ರೆ ನನಗೂ ಇದು ಫಸ್ಟ್ ಹೋಗಿದ್ದು ಇದು ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಹೀಗಾಗಿ ನನಗೆ ಎಲ್ಲ ಗೊತ್ತಾಗ್ಬಿಟ್ಟೈತಿ ಎಲ್ಲಿ ಯಾವ ಪ್ಲೇಸಿಗೆ ಹೋಗಿ ಸ್ಟೇ ಮಾಡಬೇಕು, ಆಮೇಲೆ ಎಷ್ಟು ಗಂಟೆಗೆ ನೀವು ಎಕ್ಸಾಕ್ಟ್ ಭದ್ರಾ ಟೈಗರ್ ರಿಸರ್ವ್ಗೆ ಹೋಗಿ ಅಲ್ಲಿ ಚೆಕ್ ಪೋಸ್ಟಿಗೆ ಇರಬೇಕು, ಎಲ್ಲನೂ ಈ ವಿಡಿಯೋದಾಗ ಹೇಳೀನಿ. ಇದ್ರ ಮೇಲೇನೂ ಇನ್ಫಾರ್ಮೇಷನ್ ಬೇಕಾಯ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕ್ವಶನ್ಸ್ ಕೇಳ್ರಿ. ಆಮೇಲೆ ಈ ಥರದ ಬೈಕ್ ರೈಡ್ ನೀವು ಒಂದ್ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬರ್ರಿ. ಮಳೆಗಾಲಾಗಂತೂ ಹೇಳಿ ಮಾಡಿಸಿದ ಪ್ಲೇಸು ಆಫ್ ರೋಡಿಂಗ್ ಮಾಡೋರಿಗೆ. ವಿಡಿಯೋ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಮೊಬೈಲ್ ನಮ್ಮದು ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಈ ಥರ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಸಿಗೋಂಗಿಲ್ಲ. ಮೊಬೈಲ್ ಎಲ್ಲರೂ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಡಿಸ್ಕ್ರಿಪ್ಷನ್ದಾಗ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಮೇಲೆ ಫೇಸ್ಬುಕ್ದು ಪೇಜದ್ದು ಲಿಂಕ್ ಹಾಕಿರ್ತೀನಂತ, ಅಲ್ಲಿ ಹೋಗಿ ಫಾಲೋ ಮಾಡಿರಿ. ಸೊ ಇದೇ ಥರದ ಸಪೋರ್ಟ್ ನಮಗಿರಲಿ ನಿಮ್ಮ ಕಡೆಯಿಂದ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ನೆಕ್ಸ್ಟ್ ವಿಡಿಯೋ ಹಿಂಗೆ ಮಸ್ತ್ ಥ್ರಿಲ್ಲಿಂಗ್ ಇರ್ತಾವೆ. ಡೈಲಿ ವ್ಲಾಗ್ಸನ್ನು ಮಾಡ್ತಿರ್ತೀನಿ, ಬಟ್ ಹಿಂಗೆ ಟ್ರಾವೆಲ್ ವೀಡಿಯೋಸನ್ನು ನಡಬರ್ಕೆ ಮಾಡ್ತಿರ್ತೀನಂತ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ ನಾಳೆ. ಗುಡ್ ನೈಟ್ ಗೈಸ್.